ದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಂ ಉದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾಯಿತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಮ್ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಭಾಗವತದಲ್ಲಿ ಬಂದ ಪ್ರಾರಂಭದಲ್ಲಿ ಅವರು ಉಲ್ಲೇಖ ಮಾಡಿದ 23 ಅಥವಾ 24 ಅವತಾರಗಳು, ಅದರಲ್ಲಿ ಸೇರಿರತಕ್ಕಂಥ ದಶಾವತಾರಗಳು, ಅದರ ಕ್ರಮ, ಅದರ ಪೌರ್ವಾಪರ್ಯ, ಇದನ್ನೆಲ್ಲ ನಾವು ಕ್ರಮಶಃ ನೋಡೋಣ ಅಂತ ಮೊನ್ನೆ ಹೇಳಿದ್ದೆ. ಅದರಲ್ಲಿ ಈಗ ಪ್ರಾರಂಭ ಮಾಡಿ 24 ರೂಪಗಳು ಯಾವುದು, ಅದರಲ್ಲಿ 5 ರೂಪಗಳನ್ನು ನೋಡಿದ್ದೇವೆ ನಾವು ಈವಾಗಲೇ. 6ನೇ ಅಂದರೆ ಅಲ್ಲಿ 4 ರೂಪಗಳು ಅಂತ ಹೇಳ್ತಾರೆ. ಯಾಕಂದರೆ ನರನಾರಾಯಣರನ್ನು 4 ಅಂತ ತಗೊಂಡಿದ್ದಾರೆ. ಅದನ್ನು ನಾವು 2 ರೂಪಗಳನ್ನು ತಗೊಂಡ್ರೆ 5 ರೂಪ ಆಯಿತು. ಪಂಚಮಃ ಕಪಿಲೋ ನಾಮ ಅಂತ 5ನೇ ರೂಪ ಭಗವಂತನ. ಇದೆಲ್ಲ ಸ್ವಯಂಭುವ ಮನ್ವಂತರದ ಅವತಾರಗಳು. ಪಂಚಮಃ ಕಪಿಲೋ ನಾಮ ಸಿದ್ಧೇಶಃ ಕಾಲ ವಿಪ್ಲುತಂ ಪುರವಾಚ ಆಸುರಯೇ ಸಾಂಖ್ಯಂ ತತ್ವಗ್ರಾಮ ವಿನಿರ್ಣಯಂ ಅಂತ 5ನೇ ಅವತಾರ ಭಗವಂತನದ್ದು ಕಪಿಲ ಅವತಾರ. ಇದರಲ್ಲಿ ಒಂದು ಇವತ್ತು ಬಹಳ ಜನ ವಿಮರ್ಶಕರಿಗೆ ಒಂದು ಗೊಂದಲ ನಿರ್ಮಾಣ ಮಾಡಿದಂಥ ಅವತಾರ ಇದು. ಯಾಕೆಂದರೆ ಈ ಕಪಿಲ ಸಾಂಖ್ಯಶಾಸ್ತ್ರ ಪ್ರವರ್ತಕ ಕಪಿಲ ಅನ್ನುವುದರಲ್ಲಿ ಕೆಲವು ಗೊಂದಲಗಳಿವೆ. ಏನು ಅಂದರೆ, ಈಗ ನಮಗೆ ಸಿಗತಕ್ಕಂಥ ಸಾಂಖ್ಯ ಸೂತ್ರಗಳಿವೆಯಲ್ಲ, ಆ ಸಾಂಖ್ಯಶಾಸ್ತ್ರದಲ್ಲಿ ಅದು ನಿರೀಶ್ವರ ಸಾಂಖ್ಯ. ನಮ್ಮಲ್ಲಿ ಸಾಂಖ್ಯ ಮತದಲ್ಲಿ 2 ಕವಲುಗಳಿವೆ. ಒಂದು ಸಾಂಖ್ಯದ ದೇವರನ್ನು ಒಪ್ಪುವುದಿಲ್ಲ, ಒಂದು ಸಾಂಖ್ಯ ಮತ. ಯೋಗದಲ್ಲೂ 2 ಕವಲುಗಳಿವೆ. ಅದು ಶೇಶ್ವರ ಯೋಗ, ನಿರೀಶ್ವರ ಯೋಗ ಅಂತ. ಆಮೇಲೆ ಶೇಶ್ವರ ಸಾಂಖ್ಯ, ನಿರೀಶ್ವರ ಸಾಂಖ್ಯ. ಇದೆಲ್ಲ ಇವತ್ತು ಮರೆತು ಹೋಗಿದೆ ಜನಕ್ಕೆ. ಈ ಹಿಂದೆ ಇದ್ದ ಯೋಗ ಅಂತಂದು ಕೂಡಲೇ ಪತಂಜಲಿಯ ಯೋಗಶಾಸ್ತ್ರ ಅಂತ ಹೇಳ್ಕೊಳ್ತಾರೆ. ಆದರೆ ಮತ್ತೊಬ್ಬ ಯೋಗಶಾಸ್ತ್ರ ಪ್ರವರ್ತಕ ಇದ್ದ ನಮ್ಮ ದೇಶದಲ್ಲಿ. ಅವನ ಗ್ರಂಥಗಳೇ ಈಗ ಸಿಗೋಲ್ಲ. ಅವನ ಹೆಸರು ವಿಂಧ್ಯ ಅಂತ. ಅವನು ನಿರೀಶ್ವರ ಯೋಗ ಮಾರ್ಗ ಪ್ರವರ್ತಕ. ಇವರೆಲ್ಲ ದೊಡ್ಡ ಯೋಗ ಸಾಧಕರು, ಆದರೆ ದೇವರನ್ನು ಒಪ್ಪುತ್ತಿರಲಿಲ್ಲ. ಪತಂಜಲಿ ದೇವರನ್ನು ಒಪ್ಪುತ್ತಾ ಇದ್ದ ಯೋಗ ಪ್ರವರ್ತಕ. ಆದರೆ ಆ ಒಂದು ತಮಾಷೆ ಏನು ಅಂತಂದರೆ, ನೀವು ಸ್ವಲ್ಪ ಗಮನಿಸಿದರೆ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಏತೇನ ಯೋಗ ಪ್ರತ್ಯುಕ್ತ ಅಂತ ಪತಂಜಲಿ ಯೋಗವನ್ನು ಕೂಡ ಅವರು ಒಪ್ಪೋಲ್ಲ. ಯಾಕೆ ಅಂದರೆ ವೈದಿಕ ಪರಂಪರೆಯಲ್ಲಿ ಧ್ಯಾನ ಯೋಗ ಉಂಟಲ್ಲ, ಅದು ಯಾತಕ್ಕೋಸ್ಕರ ಅಂತಂದರೆ ಕೇವಲ ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ. ನೀವು ನಿಮ್ಮ ವಿಲ್ ಪವರನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಬರುತ್ತೆ. ಅದರ ಉದ್ದೇಶ ವಿಲ್ ಪವರ್ ಜಾಸ್ತಿ ಮಾಡಿಕೊಳ್ಳೋದು. ಅದಕ್ಕೆ ದೇವರನ್ನೇ ಧ್ಯಾನ ಮಾಡಬೇಕು ಅಂತಿಲ್ಲ. ಯಾವುದೇ ಒಂದು ಒನ್ ಪಾಯಿಂಟೆಡ್ನೆಸ್ ಆಫ್ ಮೈಂಡ್ ವಿಲ್ ಡೂ. ಅದು ಪತಂಜಲಿ ಅದನ್ನು ಸ್ವಲ್ಪ ಮಟ್ಟಿಗೆ ಒಪ್ಪುಕೋತಾನೆ. ಈಶ್ವರ ಪ್ರಣಿಧಾನ ದ್ವಾ, ದೇವರ ಮೇಲೂ ನೀವು ಮನಸ್ಸು ಧ್ಯಾನ ಮಾಡ್ಬೋದು. ಅಂದರೆ ಅಲ್ಲಿ ವಾ ಅಂತ ಒಂದು ಶಬ್ದ ಹಾಕಿಬಿಟ್ಟ. ದೇವರ ಮೇಲೂ ಉಪಯೋಗಿಸ್ಬೋದು ನಿಮ್ಮ ಏಕಾಗ್ರತೆಯನ್ನು, ಇಲ್ಲಾಂದರೆ ಬೇರೆ ವಿಷಯದಲ್ಲೂ ಬಳಸಬಹುದು ಅಂತ. ಹೌದು, ಮನಸ್ಸನ್ನು ಯಾವ ವಿಷಯದಲ್ಲಿ ಏಕಾಗ್ರವಾಗಿ ಇಟ್ಟವೋ ಆ ವಿಷಯವನ್ನು ನಿರಂತರ ಮನಸ್ಸು ಯೋಚಿಸ್ತದೆ. ಆದರೆ
ವೈದಿಕ ವಾಂಗ್ಮಯದ ಉದ್ದೇಶ ಮನಸ್ಸನ್ನು ಏಕಾಗ್ರಗೊಳಿಸುವುದು ದೇವರಲ್ಲಿ ಮಾತ್ರ, ಬೇರೆ ಕಡೆ ಏಕಾಗ್ರಗೊಳಿಸಿ ಉಪಯೋಗ ಇಲ್ಲ. ಯಾಕೆಂದರೆ ನೀವು ಮೆಚ್ಚಿದ ಹೆಣ್ಣಿನ ಮೇಲೆ ನೀವು ಏಕಾಗ್ರವಾಗಿ ಧ್ಯಾನ ಮಾಡಿದರೆ ಅದು ಮನಸ್ಸು ಗ್ರಹಣ ಮಾಡುತ್ತೆ, ಏಕಾಗ್ರತೆ ಬರುತ್ತೆ. ಯಾವಾಗ ನೋಡಿದ್ರು ಏನು ಯೋಚನೆ ಮಾಡಿದ್ರು ಆ ಹುಡುಗಿಯೇ ಕಾಣುತ್ತೆ ಅಷ್ಟೇ. ಅದು ಏನು ಉಪಯೋಗ? ಆ ಏಕಾಗ್ರತೆಯಿಂದ ಜೀವನದಲ್ಲಿ ಏನು ಸಾಧಿಸಲಿಕ್ಕೆ ಬರುತ್ತೆ? ಅದರಿಂದ ಈಶ್ವರ ಪ್ರಣಿಧಾನ ದ್ವಾ ತಸ್ಯ ವಾಚಕ ಪ್ರಣವ ಅಂತಂದ ಎಲ್ಲೋ ವಾ ಅನ್ನುವ ಶಬ್ದ ಹಾಕಿ ವೇದಾಂತಿಗಳ ಕೆಂಗಣ್ಣಿಗೆ ಗುರಿಯಾದ ಪತಂಜಲಿ ಕೂಡ. ಆದರೂ ಅವನು ಸೇಶ್ವರ. ವಿಂಧ್ಯ ಅಂತ ಒಬ್ಬ ಇದ್ದ, ಅವನು ನಿರೀಶ್ವರ. ಅದನ್ನು ಪ್ರತ್ಯುಕ್ತ ಅಂತ, ಅದನ್ನು ವ್ಯಾಸರು ಹೇಳಿದ್ರೆ ಅವನು ದೇವರನ್ನು ಒಪ್ಪುವುದಿಲ್ಲ, ಆದ್ದರಿಂದ ಅವನ ಯೋಗಶಾಸ್ತ್ರವನ್ನು ನಾನು ಒಪ್ಪಲ್ಲ ಅಂತ ವ್ಯಾಸರು ಬ್ರಹ್ಮಸೂತ್ರದಲ್ಲಿ ಹೇಳಿದರು. ಹಾಗೆಯೇ ಸಾಂಖ್ಯವು ಎರಡಿದೆ ನಮ್ಮಲ್ಲಿ, ಸೇಶ್ವರ ಸಾಂಖ್ಯ, ನಿರೀಶ್ವರ ಸಾಂಖ್ಯ, ಅಥವಾ ವೈದಿಕ ಸಾಂಖ್ಯ, ಅವೈದಿಕ ಸಾಂಖ್ಯ ಅಂತ. ಇವತ್ತು ಕಪಿಲ ಪರಂಪರೆಯಿಂದ ಬಂದಿರತಕ್ಕಂಥ ಸಾಂಖ್ಯ ಸೂತ್ರಗಳು ಸಿಗ್ತವೆ. ಪಂಚಶಿಖ, ಆಸುರಿ ಇವೆಲ್ಲ ವಿದ್ವಾಂಸರ ಪರಂಪರೆಯಲ್ಲಿ ಬಂದದ್ದು. ಆ ಸಾಂಖ್ಯ ಸೂತ್ರಗಳು ದೇವರನ್ನು ಒಪ್ಪುವುದಿಲ್ಲ, ಅವು ನಿರೀಶ್ವರ ಸಾಂಖ್ಯ. ಆದರೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸಪಶ್ಯತಿ ಅಂತ ದೇವರನ್ನು ಒಪ್ಪುವ ಸಾಂಖ್ಯವನ್ನು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಹಾಗಾಗಿ ದೇವರನ್ನು ಒಪ್ಪುವ ಸಾಂಖ್ಯ ಒಂದಿದೆ, ದೇವರನ್ನು ಒಪ್ಪದ ಸಾಂಖ್ಯ ಒಂದಿದೆ. ಇವಾಗ ದೇವರನ್ನು ಒಪ್ಪದ ಸಾಂಖ್ಯ ಮತ ಪ್ರವೃತ್ತಿ ಮಾಡಿದವನ ಹೆಸರು ಕಪಿಲ ಮುನಿ ಅಂತ. ಇದು ಗೊಂದಲಕ್ಕೆ ಕಾರಣ ಆದದ್ದು. ದೇವರನ್ನು ಒಪ್ಪುವ ವೈದಿಕ ಸಾಂಖ್ಯವನ್ನು ಆವಿಷ್ಕಾರ ಮಾಡಿದವನು ಕಪಿಲ, ಒಂದು ಭಗವಂತನ ಅವತಾರ, ಒಬ್ಬ ಋಷಿ ಅಷ್ಟೇ. ಇಬ್ಬರು ಕಪಿಲರಿದ್ದಾರೆ. ಇದು ಗೊತ್ತಾಗದೇ ಇದ್ದರೆ ಈ ಗೊಂದಲಕ್ಕೆ ಪರಿಹಾರ ಇಲ್ಲ. ನಾಸ್ತಿಕ್ಯವಾದವನ್ನು ಹೇಳುವ ಸಾಂಖ್ಯ ನಮ್ಮ ಕಣ್ಣು ಮುಂದಿದೆ. ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸಪಶ್ಯತಿ ಅಂತ ಕೃಷ್ಣ ಸಾಂಖ್ಯ ಯೋಗ ಎಲ್ಲ ವೈದಿಕ ವೇದ ವಿಜ್ಞಾನದ ಕವಲುಗಳು ಅಂತ ಹೇಳಿಬಿಡ್ತಾನೆ. ಇದು ಗೊಂದಲ. ಆದರೆ ಕೃಷ್ಣ ಹೇಳ್ತಕ್ಕಂಥ ಸಾಂಖ್ಯ ಅದು ವೈದಿಕ ಸಾಂಖ್ಯ, ಸೇಶ್ವರ ಸಾಂಖ್ಯ. ಕೃಷ್ಣ ಹೇಳುವ ಯೋಗ ಅದು ವೈದಿಕ ಯೋಗ, ಸೇಶ್ವರ ಯೋಗ. ಇವತ್ತು ಬಳಕೆಯಲ್ಲಿ ಇರತಕ್ಕಂಥದ್ದು ಯೋಗ ಸೇಶ್ವರ ಯೋಗವೇ ಇದೆ. ಸಾಂಖ್ಯ ನಿರೀಶ್ವರ ಸಾಂಖ್ಯ ಟೆಕ್ಸ್ಟ್ ಸಿಗೋದು. ಭಗವಂತ ಕಪಿಲನಾಗಿ ಅವತರಿಸಿ ರಚನೆ ಮಾಡಿದ ಗ್ರಂಥ ಯಾವುದೂ ಸಿಗೋಲ್ಲ. ಅದು ಆತ ಏನು ಹೇಳಿದ ಅನ್ನೋದನ್ನು ಬಹಳ ಸುಂದರವಾಗಿ ಕಪಿಲ ಮುನಿಯ ಫಿಲಾಸಫಿ, ತತ್ವಶಾಸ್ತ್ರವನ್ನು ಭಾಗವತ ನಮ್ಮ ಮುಂದೆ ಬಹಳ ವಿಸ್ತಾರವಾಗಿ ಕೊಡುತ್ತೆ. ಆ ಕಪಿಲಾವತಾರದ ವೈಶಿಷ್ಟ್ಯ ಏನು ಅಂತಂದರೆ, ಮೊತ್ತ ಮೊದಲು ಜಗತ್ತಿಗೆ ಸಾಂಖ್ಯವನ್ನು ಕೊಟ್ಟದ್ದು. ಸಾಂಖ್ಯ ಅಂದರೆ ಅದರ ಶಬ್ದದ ಅರ್ಥ, ಬಳಕೆಯ ಅರ್ಥ ಶುದ್ಧ ಆತ್ಮತತ್ವ ವಿಜ್ಞಾನಂ ಸಾಂಖ್ಯಂ ಅಂತ. ಸಾಂಖ್ಯ ಅಂದರೆ ಆತ್ಮದ ಯಥಾರ್ಥವಾದ ಅರಿವು. ಆತ್ಮದ ಯಥಾರ್ಥವಾದ ಅರಿವಿಗೆ ಸಾಂಖ್ಯ ಅಂತ ಯಾಕೆ ಹೆಸರು ಬಂತು ಅಂದರೆ, ವಸ್ತುತಃ ಸಂಖ್ಯೆಯ ಮೂಲಕ ಅರಿಯುವಂಥ ವಿಧಾನ ಉಂಟಲ್ಲ, ಅಂದರೆ ನ್ಯೂಮರಾಲಜಿ, ಅದನ್ನು ಮೊದಲು ತೋರಿಸಿಕೊಟ್ಟವ, ಜ್ಞಾನವನ್ನು ಸಂಖ್ಯೆಯ ಮೂಲಕ ತೋರಿಸಿಕೊಟ್ಟವನು ಕಪಿಲ ಮುನಿ. ಆದ್ದರಿಂದ ಅವನ ಫಿಲಾಸಫಿಗೆ ಸಾಂಖ್ಯ ಅಂತ ಹೆಸರು ಬಂತು, ಸಂಖ್ಯೆಯ ಮೂಲಕ ಹೇಳುವಂಥದ್ದು. ಯಾಕೆ ಹಾಗೆ ಬಂತು ಅಂತಂದರೆ, ಇವತ್ತಿಗೂ ವೈದಿಕ ವಾಂಗ್ಮಯದಲ್ಲಿ ಈ ನ್ಯೂಮರಾಲಜಿ ಬಹಳ ಮುಖ್ಯವಾಗುತ್ತೆ. ನ್ಯೂಮರಾಲಜಿ ಗೊತ್ತಿಲ್ಲದೇ ಇದ್ದವರು ಮತ್ತು ನ್ಯೂಮರಾಲಜಿ ಮತ್ತು ಸೈಕಾಲಜಿ ಇದು ಎರಡು ನಿಮಗೆ ವೈದಿಕ ವಾಂಗ್ಮಯವನ್ನು ಅರ್ಥ ಮಾಡಿಕೊಳ್ಬೇಕಾಗಿದ್ದರೆ, ವೈದಿಕ ವಾಂಗ್ಮಯ ಅನ್ನೋದು ಒಂದು ದೊಡ್ಡ ಪಕ್ಷಿ ಅಂತ ಇಟ್ಕೊಂಡ್ರೆ ಅದರ ಎರಡು ರೆಕ್ಕೆಗಳಿವು, ನ್ಯೂಮರಾಲಜಿ ಮತ್ತು ಸೈಕಾಲಜಿ. ಇದು ಎರಡು ಗೊತ್ತಿಲ್ಲದೇ ಇದ್ದವರಿಗೆ ವೇದ ಅರ್ಥ ಆಗೋಲ್ಲ. ಈ ನ್ಯೂಮರಾಲಜಿ, ಅದನ್ನು ವೈದಿಕವಾದ ನ್ಯೂಮರಾಲಜಿಯನ್ನು ಮೊದಲು ಆವಿಷ್ಕಾರ ಮಾಡಿದವ ಭಗವಂತ ಕಪಿಲ ರೂಪದಿಂದ ಅವತರಿಸಿದವ. ದೇವಹೂತಿ, ಸ್ವಯಂಭೂ ಮನುವಿನ ಮಕ್ಕಳಲ್ಲಿ ದೇವಹೂತಿ ಅಂತ ನೋಡೋಗಳು. ಕರ್ದಮ ಅಂತ ಒಬ್ಬ ಋಷಿ, ಅವರ ದಾಂಪತ್ಯದ ಫಲವಾಗಿ ಹುಟ್ಟಿದ ಭಗವಂತನ ಅವತಾರ, ಸ್ವಯಂಭೂ ಮನುವಿನ ಮೊಮ್ಮಗನಾಗಿ. ಕಪಿಲ ಅವನು ಸಿದ್ಧೇಶ, ಪಂಚಮಃ ಕಪಿಲೋ ನಾಮ ಸಿದ್ಧೇಶ ಅಂತ. ಈ ಜ್ಞಾನದ ಸಿದ್ಧಿ ಪಡೆದವರಿಗೆ ಎಲ್ಲರಿಗೂ ಗುರು, ಆಚಾರ್ಯ, ಮೂಲಪುರುಷ ಕಪಿಲ ರೂಪಿಯಾದ ಭಗವಂತ. ಯಾಕೆ ಅಂದರೆ ಈ ಸಾಂಖ್ಯವನ್ನು ಮೊಟ್ಟ ಮೊದಲು ಪ್ರಪಂಚದಲ್ಲೇ ಆವಿಷ್ಕಾರ ಮಾಡಿದವನು ಕಪಿಲ. ಯಾಕೆ ಸಾಂಖ್ಯ, ಜ್ಞಾನವನ್ನು ಸಂಖ್ಯೆಯ ಮೂಲಕ ಯಾಕೆ ಹೇಳಬೇಕು? ಅದಕ್ಕೊಂದು ಸಂಗತಿ ಇದೆ. ಈಗ ನೋಡಿ, ಭಾಷೆಯ ಮೂಲಕ ನಾವು ಹೇಳ್ತೇವಲ್ಲ, ನಾವು ಭಾಷೆಯ ಮೂಲಕ ಹೇಳಿದರೆ ಅದಕ್ಕೆ ಒಂದು ಕೆಲವು ಸಮಸ್ಯೆಗಳಿವೆ. ಒಂದು, ನಾನು ಕನ್ನಡದಲ್ಲಿ ಹೇಳಿದರೆ ಕನ್ನಡ ಬಾರದಿದ್ದವರಿಗೆ ಅರ್ಥ ಆಗೋಲ್ಲ.
ಇದು ಒಂದಾಯಿತು. ಕಮ್ಯುನಿಕೇಷನ್ ಬಿಕಮ್ಸ್ ಲಿಮಿಟೆಡ್ ಭಾಷೆಯ ಮೂಲಕ ಮಾತಾಡುವಾಗ. ಅದು ಇಟ್ ಈಸ್ ಯಾವುದೇ ಭಾಷೆ ಯೂನಿವರ್ಸಲ್ ಅಲ್ಲ. ಪ್ರಪಂಚದ ಎಲ್ಲರಿಗೂ ಅರ್ಥವಾಗುವ ಒಂದು ಭಾಷೆ ಇಲ್ಲ. ನಮ್ಮ ಜನ ಬಹಳ ಜನ ಮಾತಾಡೋದು ಕೇಳಿದ್ದೇನೆ ನಾನು, ಇಂಗ್ಲೀಷ್ ಈಸ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ. ಅವರು ಪ್ರಪಂಚ ತಿರುಗದೇ ಮಾತಾಡ್ತಾರೆ. ಭಾರತದಲ್ಲೇ ಇದ್ದ ಕೂಪಮಂಡುಗಳು ಅವರು. ಯಾಕೆಂದರೆ ಪ್ರಪಂಚದ ನೀವು ರಷ್ಯಾಕ್ಕೆ ಹೋದರೆ ಇಂಗ್ಲೀಷ್ ಮಾತಾಡಿದ್ರೆ ನಿಮ್ಮನ್ನು ಕಣ್ಣೆತ್ತಿ ನೋಡೋದಿಲ್ಲ. ಇಂಗ್ಲೀಷು ಪ್ರಪಂಚದಾದ್ಯಂತ ಇರುವ ಭಾಷೆ ಎನ್ನುವುದು ಪ್ರಪಂಚ ತಿರುಗದ ಪೆದ್ದುಗಳ ಕನ್ಕ್ಲೂಷನ್. ಅದು ಪ್ರಪಂಚದಾದ್ಯಂತ ಇಂಗ್ಲೀಷ್ ಭಾಷೆ ಇಲ್ಲ. ಮತ್ತು ಇಂಗ್ಲೀಷ್ ಭಾಷೆ ಇಲ್ಲದ ದೇಶಗಳು ಬಹಳ ಮುಂದುವರೆದಿದೆ. ಉದಾಹರಣೆಗೆ ಜಪಾನ್, ರಷ್ಯಾ, ಜರ್ಮನಿ, ಇಲ್ಲೆಲ್ಲ ಇಂಗ್ಲೀಷ್ ಮಾತಾಡೋಲ್ಲ ಯಾರು ಕೂಡ. ಆದರೆ ಅವರು ಬಹಳ ಮುಂದುವರೆದಿದ್ದಾರೆ. ನಾವು ಪ್ರಾಯ ಒಂದು ವೇಳೆ ಮುಂದುವರಿಯದೇ ಇರಲಿಕ್ಕೆ ಒಂದು ಕಾರಣ ಅನ್ನೋದು ಇಂಗ್ಲೀಷ್ನ ಬಾಲಬಡಕರಾದದ್ದು. ಒಂದು ಕಾಲದಲ್ಲಿ ನೋಡಿ, ಯೂನಿವರ್ಸಲ್ ಹೌದು ಅಲ್ಲೋ ಗೊತ್ತಿಲ್ಲ, ಇಡೀ ದೇಶವನ್ನು ಒಂದಾಗಿ ಕಟ್ಟಿದ ಭಾಷೆ ಸಂಸ್ಕೃತ. ದಟ್ ವಾಸ್ ನ್ಯಾಷನಲ್ ಲ್ಯಾಂಗ್ವೇಜ್. ನಿಮ್ಮ ಕನ್ಯಾಕುಮಾರಿಯಲ್ಲಿ ಇದ್ದ ವಿದ್ವಾಂಸನು ಸಂಸ್ಕೃತದಲ್ಲಿ ಬರೆಯೋದು, ಕಾಶ್ಮೀರದಲ್ಲಿದ್ದ ವಿದ್ವಾಂಸನು ಸಂಸ್ಕೃತದಲ್ಲಿ ಬರೆಯೋದು. ಆ ಸಂಸ್ಕೃತ ಇಲ್ಲಿಯವರು ಓದ್ತಿದ್ರು. ಆಮೇಲೆ ಸಂಸ್ಕೃತ ಬೇಡ ಅಂತ ತಿಳ್ಕೊಂಡ ಮೇಲೆ ನಾವು ಯಾವುದೇ ಇಡೀ ದೇಶಕ್ಕೆ ಒಂದಾಗಿ ಇಡೀ ದೇಶವನ್ನು ಬೆಸೆಯುವ ಒಂದು ಭಾಷೆ ಇಲ್ಲದೆ ಏನೇನೋ ಅದಕ್ಕೆ ಬೆಸೆಯಲಿಕ್ಕೆ ಈಗ ಇಂಗ್ಲೀಷ್ ಬೇಕಾಗಿದೆ. ನಮ್ಮದೇ ಭಾಷೆಯನ್ನು ನಾವು ಬಿಟ್ಟು ಪರಿತ್ಯಾಗ ಮಾಡಿ ಪರಕೀಯರ ಭಾಷೆಯನ್ನು ನಮ್ಮ ಲಿಂಕ್ ಲ್ಯಾಂಗ್ವೇಜ್ ಅಂತ ಮಾಡಿಕೊಡ್ತೀವಿ. ಇದೆಲ್ಲ ದೂರದೃಷ್ಟಿ ಇಲ್ಲದ, ಸ್ವಾಭಿಮಾನ ಇಲ್ಲದ ಜನ ಈ ದೇಶದ ನಾಯಕರಾದಾಗ ಆಗೋ ಸಮಸ್ಯೆಗಳು. ಅವರಿಗೆ ಈ ದೇಶದ ಸಂಸ್ಕೃತಿಯ ಪರಿಜ್ಞಾನ ಇಲ್ಲ, ಈ ದೇಶದ ಬಗ್ಗೆ ಅಭಿಮಾನ ಇಲ್ಲ. ವಿದೇಶಿ ಸಂಸ್ಕೃತಿಯಲ್ಲಿ ಬೆಳೆದು ಅದರ ಗಾಳಿಯನ್ನೇ ತಿಂದು ಅದರ ಹವೆಯಲ್ಲೇ ಬೆಳೆದವರಿಗೆ ಭಾರತದ ಸಂಸ್ಕೃತಿ ಅರ್ಥವಾಗದೆ ಹೋಯಿತು. ಅವರ ಕೈಯಲ್ಲಿ ಈ ದೇಶ ಹೋಯಿತು. ಆದರೆ ಮೊಟ್ಟ ಮೊದಲು ಯಾಕೆ ಹೇಳಿದೆ, ಸಂಖ್ಯಾ ಅಂತ ಯಾಕೆ ಹೇಳಿದ್ರು, ಹಿಂದಿನವರ ಎಚ್ಚರ ನೋಡಿ, ಯಾವುದೇ ಭಾಷೆ ಯೂನಿವರ್ಸಲ್ ಅಲ್ಲ. ಆದ್ದರಿಂದ ನಾನು ಯಾವುದೇ ಭಾಷೆಯಲ್ಲಿ ಮಾತಾಡಿದರೂ ಆ ಭಾಷೆ ಗೊತ್ತಿದ್ದವರಿಗೆ ಮಾತ್ರ ಕಮ್ಯುನಿಕೇಟ್ ಆಗುತ್ತೆ. ಇದು ಒಂದು ಸಮಸ್ಯೆ. ಆಮೇಲೆ ಆ ಭಾಷೆಗೆ ಇನ್ನೊಂದು ಸಮಸ್ಯೆ ಏನು ಅಂತಂದರೆ, ಭಾಷೆಗೆ ಒಂದು ಖಚಿತವಾದ ಅರ್ಥ ಇಲ್ಲ. ಭಾಷೆ ಅವರವರ ಪರಿಸರದಲ್ಲಿ ಅವರವರ ಅನುಭವದ ಹಿನ್ನೆಲೆಯಲ್ಲಿ ಮಾತಿಗೆ ನಾವು ಅರ್ಥ ಮಾಡೋದು. ಮತ್ತು ಕೆಲವೊಮ್ಮೆ ಯೂಸೇಜ್ನಿಂದ ಕೂಡ. ನನಗೆ ಒಂದು ಪ್ರಸಂಗ ನೆನಪಾಗ್ತಿತ್ತು. ಹನುಮಂತಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಒಮ್ಮೆ ಬಂದರು ಉಡುಪಿಗೆ. ನಾನು ಉಡುಪಿಗೆ ಬಂದ ರಾಜಕಾರಣಿಗಳಲ್ಲಿ ತುಂಬ ಖುಷಿಪಟ್ಟ ವ್ಯಕ್ತಿ. ಯಾಕೆಂದರೆ ಬೇರೆ ಎಲ್ಲ ರಾಜಕಾರಣಿ ಇವತ್ತಿಗೂ ಬರ್ತಾರೆ, ಹಿಂದೆಯೂ ಬಂದಿದ್ದರು, ಬರ್ತಾರೆ ಕೃಷ್ಣ ದರ್ಶನಕ್ಕೆ ಅಂತ ಗುಡಿಯ ಒಳಗೆ ಬರ್ತಾರೆ, ಪ್ಯಾಂಟ್ ಹಾಕ್ಕೊಂಡು ಫುಲ್ ಸೂಟ್ನಲ್ಲಿ ಬರ್ತಾರೆ, ವಿದೇಶಿ ವೇಷದಲ್ಲಿ ಬರ್ತಾರೆ. ಬಂದು ಅಲ್ಲಿ ಪೂಜೆ ಸ್ವಾಮಿಗಳ ಹತ್ರ ಮಾತಾಡ್ತಾರೆ. ಅದು ಹನುಮಂತಯ್ಯ ಬಂದಿದ್ದಾಗ ನನಗೆ ಆಶ್ಚರ್ಯ ಆದ್ಯೇನು ಅಂದರೆ, ಅವರು ಉಡುಪಿಗೆ ಮುಂಚಿನ ದಿವಸ ಬಂದು ಉಡುಪಿಯಲ್ಲಿ ಒಂದು ಬಟ್ಟೆ ಅಂಗಡಿಗೆ ಜನ ಕಳಿಸಿ ಬಟ್ಟೆ ತರಿಸಿದರು. ಬೆಳಿಗ್ಗೆ ಅವರು ಎಲ್ಲ ಪೊಲೀಸರಿಗೂ ಬಟ್ಟೆ ಬಿಡಿಸಿ ಕರ್ಕೊಂಡು ಬಂದಿದ್ದರು. ಕೃಷ್ಣ ಮಠಕ್ಕೆ ಹೋಗುವಾಗ ಪ್ಯಾಂಟ್ ಹಾಕ್ಕೊಂಡು ಹೋಗಬೇಡಿ, ತಾನು ಪಟ್ಟೆ ಮಡಿ ಉಟ್ಕೊಂಡು ಪಟ್ಟೆ ಮಡಿ ಹೊತ್ತುಕೊಂಡು ಬಂದಿದ್ದರು. ಇದು ಭಾರತೀಯ ಸಂಸ್ಕೃತಿಯ ಎಚ್ಚರ ಇರತಕ್ಕ ರಾಜಕಾರಣಿ. ನಾನು ಬಹಳ ಸಂತೋಷಪಟ್ಟೆ, ಇಂಥ ರಾಜಕಾರಣಿಗಳು ಇದ್ದಾರಲ್ಲ ಇನ್ನು ಕರ್ನಾಟಕದಲ್ಲಿ ಅಂತ. ಅಂದರೆ ಇದ್ದಾರಲ್ವ ಅಂತ ಆವಾಗ, ಈಗ ಇದ್ದಾರಲ್ವ ಅದು ಈಗ ಇದ್ದರಲ್ವ ಅಂತ ಹೇಳಬೇಕಷ್ಟೇ. ಈಗ ಅಂಥ ಮೌಲ್ಯವೇ ಇಲ್ಲ ಯಾರಲ್ಲೂ. ಮೌಲ್ಯ ಬೇಕು ಅನ್ನುವ ಕಲ್ಪನೆಯೂ ಇಲ್ಲ. ತಾವು ಮೌಲ್ಯಹೀನರು ಅನ್ನೋ ಬಗ್ಗೆ ಅವರಿಗೆ ನಾಚಿಕೆಯೂ ಇಲ್ಲ. ಆಗ ಹಾಗೆ ಬಂದರು. ತುಂಬ ಖುಷಿಯಾಯಿತು ನನಗೆ. ಅವರು ಒಂದು ಕಥೆ ಹೇಳಿದ್ರು. ಅಲ್ಲಿ ಬಂದಾಗ ಸಂಜೆ ಕೃಷ್ಣ ಮಠದಲ್ಲೇ ಆ ಸಭಾಭವನದಲ್ಲಿ ಅವರು ಉಪನ್ಯಾಸ ಮಾಡಿದರು. ಅವ್ರು ಹೇಳಿದರು, ನಾವೊಮ್ಮೆ ಧಾರವಾಡಕ್ಕೆ ಹೋಗಿದ್ದೆ, ಸ್ನಾನ ಮಾಡಬೇಕು ಅಂತ ಟ್ಯಾಪ್ ಓಪನ್ ಮಾಡಿದೆ, ಅಲ್ಲಿ ನೀರು ಬರಲಿಲ್ಲ. ನಾನು ಅಲ್ಲಿ ಅವನ ಕೆಲಸದವನು ಕರೆದು ಹೇಳಿದೆ, ನಳದಲ್ಲಿ ನೀರು ಬರೋಲ್ಲಪ್ಪ ಅಂದರೆ, ನಳ ಬಂದದೆ ಸರ್ ಅಂದ. ಬರಲಿಲ್ಲ ಅಂತ ನಾನು, ಇಲ್ಲ ಬಂದದೆ ಸರ್ ಅಂತ ಅವನು. ನಮ್ಮ 5 ನಿಮಿಷ ಚರ್ಚೆ ಆಯಿತು. ಅವ್ರು ಹೇಳಿದ್ರು, ಕನ್ನಡಿಗರಿಗೆ ಕನ್ನಡ ಅರ್ಥ ಆಗೋಲ್ಲ, ಅವನು ಬಂದದೆ ಅಂತ. ಅವನು ಮಹಾರಾಷ್ಟ್ರದ ಪ್ರಭಾವ. ನಳ ಬಂದದೆ ಅಂದರೆ ನಳ ನೀರು ಬರ್ತಾ ಇಲ್ಲ. ನಾನು ಬಂದದೆ, ಅಲ್ಲ ಬಂದಿಲ್ವೋ ಅಂತ ನಾನು, ಬಂದದೆ ಸರ್ ಅಂತ ಅವನು. 5 ನಿಮಿಷ ಜಗಳಾಡಿಕೊಂಡೆವು. ನಮಗೆ ನಮ್ಮ ಭಾಷೆ, ಒಂದು ಕಡೆಯ ಭಾಷೆ ಇನ್ನೊಂದು ಕಡೆಗೆ ಅರ್ಥ ಆಗೋಲ್ಲ ಅಂತ ಅವತ್ತು ಹೇಳಿದ್ರು ಅವರು. ಗ್ರೇಟ್ ಪರ್ಸನಾಲಿಟಿ, ನೆನಪಿಸ್ಕೊಳ್ಬೇಕಾದ ವ್ಯಕ್ತಿ, ಬಹಳ ದೊಡ್ಡ ಸಜ್ಜನ.
ಹಾಗೆ ಭಾಷೆಗೆ ನಾವು ನಮ್ಮ ಅರ್ಥ ಒಂದು, ನಿಮಗಾಗೋ ಅರ್ಥ ಒಂದು ಆಗು ತುಂಬ ಆಗುತ್ತೆ. ಹೀಗೆ ಮತ್ತು ಕೆಲವು ಶಬ್ದಗಳು ಇವಾಗ ಎಳನೀರು ಅಂತೀರಿ ನೀವು, ಸೌತ್ ಕೇಂದ್ರಕ್ಕೆ ಹೋದರೆ ಎಳನೀರು ಅಂದರೆ ಅವ್ರಿಗೆ ಅರ್ಥ ಆಗೋಲ್ಲ, ಅವರು ಸಿಯಾಣ ಅಂತಾರೆ, ನಿಮಗೆ ಸಿಯಾಣ ಅಂದರೆ ಅರ್ಥ ಆಗೋಲ್ಲ. ಯಾವ ಭಾಷೆಯಲ್ಲಿ ಮಾತಾಡಬೇಕು? ಕನ್ನಡಿಗರು ಒಬ್ರನ್ನೊಬ್ಬರು ಸಿಯಾಣ ಅಂದರೆ ಏನು ಸಿಯಾಣ ಅಂತಾರೆ ಸೌತ್ ಕೇಂದ್ರದವರು ಅಂತಾರೆ ಇಲ್ಲಿ. ಹೌದು. ಹಾಗೆ ಇನ್ನೊಂದು ಭಾಷೆಯಲ್ಲಿ ಗೊತ್ತುಂಟಾ? ತಟ್ಟೆ ಮತ್ತು ಬಟ್ಟಲು. ನೀವು ಯಾವುದನ್ನು ಬಟ್ಟಲು ಅಂತಾರೆ ಅದನ್ನು ಸೌತ್ ಕೇಂದ್ರ ತಟ್ಟೆ ಅಂತಾರೆ. ನೀವು ಯಾವುದಕ್ಕೆ ತಟ್ಟೆ ಅಂತೀರೋ ಅದಕ್ಕೆ ಅವರು ಬಟ್ಟಲು ಅಂತಾರೆ. ನೀವು ತಟ್ಟೆ ಇಡು ಅಂತಾರೆ, ಅಲ್ಲಿ ಬಟ್ಟಲು ಇಡು ಅಂತಾರೆ. ಅಂದರೆ ಇದು ಯಾಕೆ ಹೇಳಿದೆ ಅಂದರೆ, ಒಂದೇ ಭಾಷೆಯಲ್ಲಿ ದೇರ್ ಆರ್ ರೀಜನಲ್ ಡಿಫರೆನ್ಸಸ್, ವ್ಯತ್ಯಾಸಗಳು. ಒಂದೇ ಭಾಷೆ ಕನ್ನಡಿಗರಿಗೆ ಕನ್ನಡ ಅರ್ಥ ಆಗೋಲ್ಲ. ಇನ್ನು ಹಳ್ಳಿಯ ಗ್ರಾಮ್ಯ ಭಾಷೆ ಹೋದ್ರಂತೂ ಏನೋ, ನಮ್ಮ ಸೌತ್ ಕೇಂದ್ರದಲ್ಲೇ ಕುಂದಾಪುರದವರು ಮಾತಾಡೋ ಕನ್ನಡ ಸೌತ್ ಕೇಂದ್ರದ ಉಳಿದವರಿಗೆ ಅರ್ಥ ಆಗೋಲ್ಲ. ಕುಂದಾಪುರ ಕನ್ನಡ ಅದು ಪೂರ್ತಿ ಬೇರೆ. ಹಾಗಾಗಿ ಭಾಷೆಯಲ್ಲಿ ಕಮ್ಯುನಿಕೇಷನ್ ಅಂದರೆ ನಿಮಗೆ ಸಂವಹನ ಶಕ್ತಿಯಲ್ಲಿ ಒಂದು ದೌರ್ಬಲ್ಯ ಇದೆ. ಇದಕ್ಕಿಂತಲೂ ಮುಖ್ಯ ಏನು ಗೊತ್ತಾ? ನಿಮಗೆ ಭಾಷೆ ಗೊತ್ತಿದೆ, ಅರ್ಥ ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದರೂ ಒಂದು ಸಂಗತಿ ಏನು ಅಂದರೆ, ನಾನು ಹೇಳುವುದು ಒಂದು, ನಿಮಗೆ ಅರ್ಥ ಆಗೋದು ಒಂದು. ಯಾಕೆಂದರೆ ಅದು ನಾವು ಕಾಂಟೆಕ್ಸ್ಚುವಲ್ ಮೀನಿಂಗ್ ಅಂತ ಹೇಳ್ತೇವಲ್ಲ. ಈಗ ಇದಕ್ಕೆ ಸಂಸ್ಕೃತದಲ್ಲಿ ಒಂದು ಉದಾಹರಣೆ ಇದೆ. ಅಸ್ತಮೇತಿ ಗಭಸ್ತಿಮಾನ್ ಅಂತ ಒಬ್ಬ ಹೇಳಿದಂತೆ. ಇದು ಭಾಷೆಯ ಕಮ್ಯುನಿಕೇಷನ್ ಪ್ರಾಬ್ಲಮ್ ಹೇಳೋದು ನಾವು. ಅಸ್ತಮೇತಿ ಗಭಸ್ತಿಮಾನ್ ಅಂತ ಅಂದರೆ ಸೂರ್ಯ ಮುಳುಗಿದ, ಇದರ ಅರ್ಥ ಸೂರ್ಯ ಮುಳುಗುತ್ತಾ ಇದ್ದಾನೆ ಅಂತ ಅರ್ಥ. ಇರಲಿ, ಸೂರ್ಯ ಕಂತಿದ, ಸೂರ್ಯ ಮುಳುಗುತ್ತಾ ಇದ್ದಾನೆ. ಇದನ್ನು ಕೇಳಿದ ಒಬ್ಬ ಈಗಷ್ಟೇ ಉಪನಯನ ಆದ ಒಬ್ಬ ಬ್ರಾಹ್ಮಣರ ಹುಡುಗ, ಅವನಿಗೆ ಇನ್ನು ಜಪ ಮಾಡಬೇಕು, ಇದರ ಅಪ್ಪಯ್ಯ ಬಂದು ಹೊಡಿತಾನೆ ಅಂತ ಅವನಿಗೆ ಸೂರ್ಯಗಂತ ಅಂತ ಅರ್ಥ ಆಗೋದಲ್ಲ. ಆ ವಾಕ್ಯ ಕೇಳಿದಾಗ ಅವನಿಗೆ ಅರ್ಥ ಆಗೋದು, ನಾನು ಸಂಧ್ಯಾವಂದನೆ ಮಾಡಬೇಕು, ಕಡೆ ಸಂಧ್ಯಾವಂದನೆ ನಾಟಕ ಆದರೂ ಮಾಡಬೇಕು, ಇಲ್ಲಾಂದರೆ ಅಪ್ಪ ಬಂದು ಹೊಡಿತಾನೆ. ಇದು ಆ ಹುಡುಗನಿಗೆ ಅರ್ಥ ಆಗೋದು. ಯಾರೋ ಒಬ್ಬ ಜಸ್ಟ್ ಮ್ಯಾರಿಡ್, ಮದುವೆ ಆಗಿ ತರುಣ, ಹೊಸತು ದಾಂಪತ್ಯ ಜೀವನದ ಹೊಸ್ತಿಲಲ್ಲಿ ಕಾಲಿಟ್ಟವ, ಏನೋ ಕನಸು ಕಂಡವ, ದಾಂಪತ್ಯದ ಜೀವನದಲ್ಲಿ ಸ್ವರ್ಗ ಸುಖದ ಕನಸು ಕಂಡವ. ಅವನು ಆಫೀಸಿಗೆ ಹೋಗಿದ್ದಾನೆ. ಸಂಜೆ ಮನೆ ಬಂದ ತಕ್ಷಣ ಫಸ್ಟ್ ಶೋ ಸಿನಿಮಾಕ್ಕೆ ಹೋಗೋಣ ಅಂತ ಹೆಂಡತಿ ಹತ್ರ ಹೋಗುತ್ತಾನೆ. ಅವನನ್ನು ಈಗ ಹೆಂಡತಿ ಬೈತಾಳೆ, ನಾನು ಹೇಳಿಬಿಟ್ಟು ಮರೆತು ಬಿಟ್ಟೆ, ಲೇಟಾಗಿ ಹೋಯಿತು, ಮನೆಗೆ ಹೋಗಬೇಕು ಅಂತ ಅವನಿಗೆ ಅರ್ಥ ಆಗೋದು. ವ್ಯಾಪಾರಿಗಳಿಗೆ ಅಂಗಡಿ ಮುಚ್ಚಬೇಕು, ಮನೆ ಹೋಗ್ಲಿಕ್ಕೆ ಗೊತ್ತಾಯಿತು. ಅದರಲ್ಲಿ 2 ಪುಸ್ತಕ ಇದ್ದ ವ್ಯಾಪಾರಿಗಳಿಗೆ ಒಂದು ಪುಸ್ತಕ ಒಳಗಿಡಬೇಕು, ಒಂದು ಪುಸ್ತಕ ಹೊರಗಿಟ್ಟು ಬಾಗಿಲು ಮುಚ್ಚಬೇಕು. ಹೀಗೆ ನಾನಾ ನಮೂನೆ. ಒಬ್ಬರಿಗೂ ಸೂರ್ಯ ಮುಳುಗಿದ ಅನ್ನೋದು ಅರ್ಥ ಆಗೋದಿಲ್ಲ. ಮತ್ತು ಆದ್ದರಿಂದ ಅವರವರ ಜೀವನದ ಇನ್ಸಿಡೆಂಟಿಗೆ ಬೇಕಾದಂತೆ ಅನ್ವಯ ಮಾಡಿಕೊಂಡು ಅರ್ಥ ಮಾಡ್ತಾರೆ. ಹಾಗಾಗಿ ಒಂದು ಮಾತು ಒಬ್ಬ ಮಾತಾಡ್ತಾನೆ, ನನ್ನ ಅನುಭವದ ಹಿನ್ನೆಲೆಯೇ ನಾನು ಮಾತಾಡ್ತೇನೆ. ನೀವು ಅದಕ್ಕೆ ಅರ್ಥ ಹಚ್ಚೋದು ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ. ನನ್ನ ಅನುಭವ ನಿಮ್ಮ ಅನುಭವ ಅಲ್ಲ, ನಿಮ್ಮ ಅನುಭವ ನನ್ನ ಅನುಭವ ಅಲ್ಲ. ಆದ್ದರಿಂದ ನಾನು ಹೇಳಿದ ಒಂದು ಮಾತಿಗೆ ಇಲ್ಲಿ ಎಷ್ಟು ತಲೆಗಳಿವೆಯೋ ಅಷ್ಟು ಅರ್ಥ. ಅಂದ ಭಾಷೆಗೆ ಖಚಿತವಾದ ಮೀನಿಂಗ್ ಇಲ್ಲ. ಅದನ್ನು ಡಿಫರೆಂಟ್ ಶೇಡ್ಸ್ ಆಫ್ ಮೀನಿಂಗು ಅಂತ ಮಾತಾಡ್ತಾ ಬೇರೆ ಬೇರೆ ಅರ್ಥಗಳ ಛಾಯೆಗಳು ಬಂದು ಹೋಗ್ತವೆ. ನೋಡಿ, ಸಂಸ್ಕೃತದಲ್ಲೇ ನಿಮಗೆ ಒಂದು ರೋಚಕವಾದ ಪ್ರಸಂಗ ಹೇಳ್ತೇನೆ. ಇವಾಗ ಅಂತರಿಕ್ಷ ಅಂತ ಶಬ್ದ ಇದೆ, ಸಮುದ್ರ ಅಂತ ಶಬ್ದ ಇದೆ. ನಿಮಗೆ ಗೊತ್ತಿದೆ, ಇವು ಯಾರು ಕೇಳಿದ್ರು ಅದು ಕನ್ನಡದಲ್ಲಿ ಅಂತರಿಕ್ಷ ಅಂದರೆ ಆಕಾಶ, ಸಮುದ್ರ ಅಂದರೆ ಕಡಲು ಅಂತೇವೆ ನಾವು. ಆದರೆ ವೇದದಲ್ಲಿ ಯಮಂತಃ ಸಮುದ್ರೇ ಕವಯೋ ವಯಂತಿ, ಯಮಂತಃ ಸಮುದ್ರೇ ಕವಯೋ ಅವಯಂತಿ. ಒಳಗಿನ ಸಮುದ್ರದಲ್ಲಿ ಅಂದರೆ ಹೃದಯ ಸಮುದ್ರ ಅಂತ ಅರ್ಥ ಅಲ್ಲ, ಅಲ್ಲಿ ಅದು ಮಾಡಬಹುದು ನೀವು, ಅಲ್ಲ, ಒಳಗಿನ ಸಮುದ್ರ ಅಲ್ಲ, ಹೃದಯಾಕಾಶದಲ್ಲಿ ಅಂತ. ಸಮುದ್ರ ಅಂದರೆ ವೇದ ಕಾಲದಲ್ಲಿ ಆಕಾಶ ಅಂತ ಅರ್ಥ. ಈಗ ಕಡಲು ಆಯಿತು. ಅಂತರಿಕ್ಷ ಅಂದರೆ ಆಕಾಶ ಅಂತ ಅರ್ಥ, ಅದು ಕಡಲು ಅನ್ನೋ ಅರ್ಥದಲ್ಲಿದೆ ವೇದದಲ್ಲಿ. ಸೊ ಅಂತರಿಕ್ಷ ಮತ್ತು ಈ ಸಮುದ್ರಗಳು ಅದಲು ಬದಲಾಗಿದ್ದಾವೆ ಅರ್ಥ. ವರಾಹ ಅಂತ ಅನ್ನೋ ಶಬ್ದ ಇದೆ. ವರಾಹ ಅನ್ನುವುದಕ್ಕೆ ಇವಾಗ ನೀವು ಯಾವ ಡಿಕ್ಷನರಿ ನೋಡಿದರೂ ಎಲ್ಲ ಭಾಷೆಯಲ್ಲೂ, ಕನ್ನಡದಲ್ಲಿ ಆಗಲಿ ಅಥವಾ ನಮ್ಮ ಭಾರತೀಯ ಯಾವ ಭಾಷೆಯಲ್ಲೇ ಆಗಲಿ ಅಥವಾ ಸಂಸ್ಕೃತದಲ್ಲೇ ಆಗಲಿ, ಅದೇ ಹಂದಿ ಅಂತ ಅರ್ಥ. ಬಿಟ್ಟು ನಾವು ವರಾಹ ಅವತಾರ ಅಂತ ಗೊತ್ತು. ಈಗ ನಾವು ಅದನ್ನು ಆ ಅವತಾರದ ಬಗ್ಗೆ ನಿನ್ನೆ ಮಾತಾಡಿದ್ವಿ. ವರಾಹ ಅಂದರೆ ಹಂದಿ ಅಂತ ಅರ್ಥ. ಆದರೆ ವೇದ ಕಾಲದಲ್ಲಿ ವರಾಹ ಅಂದರೆ ಏನು ಗೊತ್ತಾ? ಕ್ಲೌಡ್ ಅಂತ ಅರ್ಥ, ಆಕಾಶದಲ್ಲಿ ಓಡಾಡುವ ಮೋಡಗಳು. ಇವತ್ತು
ಸಂಸ್ಕೃತ ಪಂಡಿತರಿಗೆ ಈ ಅರ್ಥ ಮರೆತು ಹೋಗಿದೆ. ವರಾಹ ಅಂದರೆ ಮೋಡ ಅಂದರೆ ಅದು ಯಾವ ಡಿಕ್ಷನರಿಯಲ್ಲಿದೆ ಅಂತಾರೆ. ಯಾಕೆಂದರೆ ಇವತ್ತು ವೈದಿಕ ಸಂಸ್ಕೃತ ಅಂತ ಒಂದು ವೇದಕಾಲದ ಸಂಸ್ಕೃತ, ವೇದಕಾಲದ ವ್ಯಾಕರಣ ಇದು ಮರ್ತೇ ಹೋಗಿದೆ. ಇವತ್ತು ಮಾತನಾಡತಕ್ಕಂತಹ ಸಂಸ್ಕೃತ ಹೋಗ್ಕೊಳ್ಳಿ. ನಮ್ಮಲ್ಲಿ ಹಳೆಗನ್ನಡ ಇದೇನಾಗಿದೆ ಅಂದರೆ ವೇದಕಾಲದ ಸಂಸ್ಕೃತ ಮತ್ತು ಈ ಕವಿಗಳು ಬರೆದ ಸಂಸ್ಕೃತ ಉಂಟಲ್ಲ, ಅದು ನಮ್ಮಲ್ಲಿ ಹಳೆಗನ್ನಡ ಹೊಸಗನ್ನಡ ಇದ್ದ ಹಾಗೆ. ಈ ಹಳೆಗನ್ನಡವನ್ನು ಇವತ್ತಿನ ಹುಡುಗರಿಗೆ ಯಾರಿಗೂ ಅರ್ಥ ಆಗೋಲ್ಲ. ನಾನು ಮೊನ್ನೆ ಒಂದು ಮಾತು ಪೂರ್ತಿ ಮಾಡದೆ ಬಿಟ್ಟೆ. ನಕ್ಷತ್ರ ಅಂತ ಹೇಳ್ತಾರೆ, ಸ್ಟಾರ್ ಅಂತಾರೆ, ಕನ್ನಡದಲ್ಲಿ ಯಾರು ಹೇಳೋಲ್ಲ. ಅದು ಒಬ್ರು ಕೇಳಿಬಿಟ್ಟು ಹೊರಗೋ ಏನಂತಾರೆ ಸರ್ ಕನ್ನಡದಲ್ಲಿ ಅಂತ. ಕನ್ನಡದಲ್ಲಿ ಏನು ಹೇಳ್ತಾರೆ ಅದನ್ನು ತಮಿಳಿನವರು ಉಳಿಸಿಕೊಂಡಿದ್ದಾರೆ. ಅರಿಲ್ ಅಂತ ಕನ್ನಡದಲ್ಲಿ, ಹಳೆಗನ್ನಡದಲ್ಲಿ ನಕ್ಷತ್ರಕ್ಕೆ ಹೆಸರು. ಆದರೆ ಇವತ್ತು ಯಾವ ಕನ್ನಡಿಗರಿಗೂ ಅರಿಲ್ ಅಂತ ಹೇಳಿದರೆ ಅರ್ಥ ಆಗೋಲ್ಲ. ಆಮೇಲೆ ಒಂದು ತಮಾಷೆ ಏನಂದರೆ, ಗೀತೆಯನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿದೆ. ಮಾಡುವಾಗ ನನ್ನದು ಒಂದು ಯೋಚನೆ ಏನಿತ್ತು ಅಂದರೆ, ಆದಷ್ಟು ಈ ಸಾಮಾನ್ಯ ಏನಾಗಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಇದೇನು ಅನುವಾದ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನಗೆ ಕಂಡಿತು ಅದರಲ್ಲಿ ಸಾಧ್ಯವಾದಷ್ಟು ಕನ್ನಡ ಶಬ್ದದಲ್ಲೇ ಅದನ್ನು ಕೊಡಬೇಕು. ಅವಾಗ ದ್ವಿಜೋತ್ತಮ ದ್ರೋಣಾಚಾರ್ಯರಿಗೆ ಸಂಬೋಧನೆ ಇದೆ ಅಲ್ಲಿ, ದ್ವಿಜೋತ್ತಮ ಅಂತ. ಅಲ್ಲಿ ದ್ವಿಜೋತ್ತಮರಾದ ದ್ರೋಣಾಚಾರ್ಯರು ಅಂತ ಬರೆದು ಬಿಡ್ತಾರೆ ಕನ್ನಡದಲ್ಲಿ. ನನಗೆ ಕಂಡಿತು ದ್ವಿಜೋತ್ತಮ ಅನ್ನೋದಕ್ಕೆ ಕನ್ನಡ ಶಬ್ದ ಇದೆ. ಏನು ಅಂದರೆ ಹೆಬ್ಬಾರ ಅಂತ. ಹಾರುವ, ಹಿರಿಯ ಹಾರುವ, ಹೆಬ್ಬಾರುವ, ಹೆಬ್ಬಾರ ಆದದ್ದು ಅಂದರೆ ದ್ವಿಜೋತ್ತಮ. ಹಾರುವ ಅಂದರೆ ದ್ವಿಜ, ಹಿರಿಯ ಅಂದರೆ ಉತ್ತಮ. ಹೆಬ್ಬಾರುವ ಅನ್ನೋದು ಹಿರಿಯ ಹಾರುವ ಅಂದರೆ ಬ್ರಾಹ್ಮಣ ಶ್ರೇಷ್ಠ ಅನ್ನುವ ಅರ್ಥ. ನಾನು ಹಾಗೆ ಹೆಬ್ಬಾರುವರೇ ಅಂತ ಪ್ರಯೋಗ ಮಾಡಿದೆ. ಯಾರೊಬ್ರು ಅಂತ ಹೇಳಿದ್ರು, ಅಲ್ಲ ಹೆಬ್ಬಾರು ಅಂದರೆ ಅದು ಮಂಡ್ಯದ ಅಯ್ಯಂಗಾರರು, ಅವರು ದ್ರೋಣಾಚಾರ್ಯರು ಅಯ್ಯಂಗಾರರು, ನಿಮಗೆ ಹೇಗೆ ಗೊತ್ತಾಯಿತು ನನ್ನದು ಕೇಳಿಬಿಟ್ರು. ಮಂಡ್ಯದ ಅಯ್ಯಂಗಾರರಾಗಿದ್ರ, ನಿಮಗೆ ಹೇಗೆ ಗೊತ್ತಾಯ್ತು ಅವರ ಕುಲ? ನಮ್ಮ ಕನ್ನಡ ಜ್ಞಾನ ಹೀಗಿದೆ. ಕಡೆಗೆ ನಾನಂದೆ ಹಾಗಲ್ಲರಿ, ಹೆಬ್ಬಾರವರು ಅಂದರೆ ಹಿರಿಯ ಬ್ರಾಹ್ಮಣ ಅಂತ ಅರ್ಥ. ಯಾವುದೇ ಅವರ ಗುಂಪಿನ ವಾಚಕ ಶಬ್ದ ಅಲ್ಲ. ಹಾಗನ್ನೇ ಒಂದು ಕಠಿಣ ಶಬ್ದ ಅರ್ಥ ಅದು ಕೊರೆ ಕೊಟ್ಟುಬಿಡಿ ಅಂದರು. ಅರ್ಥ ಆಗೋದು ನಿಮ್ಮ ಅನುವಾದದ ಶಬ್ದ ಕಠಿಣ ಆಯಿತು, ನಮಗೆ ಕಠಿಣ ಶಬ್ದಾರ್ಥ ಅಂತ ಕೊನೆ ಒಂದು ಚಾಪ್ಟರ್ ಸೇರಿಸಿ ಪರಿಶಿಷ್ಟದಲ್ಲಿ ಇದ್ದರು. ಇದು ನಮ್ಮ ಅವಸ್ಥೆ. ಅದನ್ನು ನೋಡಿ ಅಲ್ಲಿ ಮಹಾರಥ ಅಂತ ಉಂಟು. ಅರ್ಜುನನನ್ನು ಮಹಾರಥ ಅಂತ ಕರೀತಾರೆ. ಮಹಾರಥನಾದ ಅರ್ಜುನನೇ ಅಂತಂದು ಬಿಡ್ತಾರೆ ನಮ್ಮವರು. ನಾನಂದೆ ಮಹಾರಥ ಅಂದರೆ ಹೆದ್ದೇರ, ಹಿರಿಯ ತೇರು, ಹೆದ್ದೇರ ಅಂತ. ಅದೇ ಹೆದ್ದೇರ ಅಂದರೆ ಎಂಥದ್ರಿ ನಂತ ಒಂದು ಕೇಳಲಿಕ್ಕತ್ತಿದ್ರು ಜನ. ಇಲ್ಲ, ನೀವು ಶುದ್ಧ ಕನ್ನಡದಲ್ಲಿ ಬರೆದರೆ ನನಗೆ ಅಂದರೆ ಶುದ್ಧ ಕನ್ನಡ ಒಂಚೂರು ಜನರಿಗೆ ಪರಿಚಿತ ಆಗಲಿ. ಮರೆತು ಹೋಗ್ತಾ ಇದೆ. ಒಂದು ಕಾಲ ನಾನು ಮೊನ್ನೆ ಹೇಳಿದೆ, ಒಂದು ಕಾಲದಲ್ಲಿ ಸಂಸ್ಕೃತ ಶಬ್ದಗಳು ತುಂಬಿ ಕನ್ನಡ ಶಬ್ದಗಳು ಹೋದವು. ಅದರ ನಂತರ ಕ್ರಮೇಣ ಇಂಗ್ಲೀಷ್ ಶಬ್ದಗಳು ತುಂಬಿ, ಈಗ ಕನ್ನಡ ಡಿಕ್ಷನರಿಯಲ್ಲಿ ನೋಡಿದರೆ ಕನ್ನಡ ಶಬ್ದಗಳೇ ಇರೋಲ್ಲ. ಅವು ಮಾತಾಡುವುದಲ್ಲಂತೂ ಇಲ್ಲವೇ ಇಲ್ಲ. ಹಾಗಾಗಿ ಕನ್ನಡ ಶಬ್ದಗಳು ಒಂಚೂರು ಬಳಕೆಗೆ ಬರಲಿ. ತುಂಬ ಹಿಂದಿನ ಜನ ನೋಡಿ, ಮಾರ್ಕೆಟ್ ಅಂತ ಹೇಳ್ತೇವೆ ನಾವು, ಅದನ್ನು ಯಾರೋ ಒಬ್ರು ಬುದ್ಧಿವಂತರು, ಹಿಂದೆ ಕನ್ನಡದಲ್ಲಿ ಇದ್ದ ಶಬ್ದ ಅಲ್ಲ, ಸಂತೆ ಅಂತ ಇತ್ತು, ಅದನ್ನು ಮಾರ್ಕೆಟ್ ಅನ್ನೋರಿಗೆ ಮಾರುಕಟ್ಟೆ ಅಂತ, ಆ ಶಬ್ದದ ತದ್ವತ್ತಾದಂಥ ಶಬ್ದದ ಧ್ವನಿ ಛಾಯೆಯನ್ನು ಉಳಿಸಿ ಅದೇ ಅರ್ಥವನ್ನು ಕೊಡುವಂಥ ಒಂದು ಶಬ್ದವನ್ನು ಯಾರೋ ಸೃಷ್ಟಿ ಮಾಡಿದರು. ಹೀಗೆ ಭಾಷೆಯಲ್ಲಿ ಕನ್ನಡದಲ್ಲಿ ಹೊಸ ಶಬ್ದ ಸೃಷ್ಟಿಯಾಗಬೇಕು. ಅದರ ಬದಲು ಬೇರೆ ಭಾಷೆಯ ಶಬ್ದಗಳನ್ನ ಉಚ್ಚರಿಸ್ತಾ ನಮ್ಮ ಭಾಷೆಯ ಶಬ್ದಗಳನ್ನು ಮರೀತಾ ಬಂದೆವು ನಾವು. ಇದು ಅದರಿಂದ ಭಾಷೆ ಒಂದು ನನ್ನ ಮನಸ್ಸಿನ ಭಾವನೆಯನ್ನು ಪೂರ್ತಿ ನಿಮಗೆ ಹೇಳುವುದಿಲ್ಲ. ನೀವು ನಿಮ್ಮ ಹಿನ್ನೆಲೆಯಲ್ಲಿ ಅದಕ್ಕೆ ಅರ್ಥ ಮಾಡ್ತೀರಿ ಆ ವಾಕ್ಯ. ಹಾಗಾಗಿ ಈಗ ನಿಮಗೆ ಗೊತ್ತಿದೆ, ನಮ್ಮ ಉಪನಿಷತ್ ಸಾಹಿತ್ಯಕ್ಕೆ ಸುಮಾರು ಹಳೆಯ ಕಾಲದಲ್ಲೇ 20 ಚಿಲ್ಲರೆ ಭಾಷ್ಯಗಳಿದ್ದವು. ಈಗ ಬೇಕಾದಷ್ಟು ಅದರ ಬಗ್ಗೆ ಬೇರೆ ಬೇರೆ ಭಾಷೆಗಳಲ್ಲಿ ಎಲ್ಲ. ಹಳೆಯ ಕಾಲದಲ್ಲಿ 20 ಭಾಷ್ಯಕಾರರು 20 ಅರ್ಥ ಬರೆದರು. ಯಾಕೆ? ಭಾಷೆ ಎಲ್ಲರಿಗೂ ಒಂದೇ ಅರ್ಥವನ್ನು ಕೊಡೋಲ್ಲ, ಅದು ಬೇರೆ ಬೇರೆ ರೀತಿಯ ಅರ್ಥಛಾಯೆಗಳನ್ನು ಹೊಂದಿಕೊಂಡಿರುತ್ತೆ. UG ಕೃಷ್ಣಮೂರ್ತಿಯವರು ಒಂದು ಮಾತು ಹೇಳ್ತಿದ್ದರು. ನಾನು ಕೇಳಿದೆ, ನೀವು ಸಂಸ್ಕೃತದಲ್ಲಿ ಶಾಸ್ತ್ರವನ್ನು ಓದಿದವರು, ಆಂಧ್ರದವರು, 4 ವೇದಗಳನ್ನು ಸಂಸ್ಕೃತ ಭಾಷೆ ಸಹಿತ ಓದಿದವರು, ನೀವು ಯಾಕೆ ಸಂಸ್ಕೃತದಲ್ಲಿ ಮಾತಾಡೋಲ್ಲ ಅಂತ ಕೇಳಿದೆ. ಅವ್ರು ಇಂಗ್ಲೀಷ್ನಲ್ಲೇ ಮಾತಾಡ್ತಿದ್ರು, ಸಂಸ್ಕೃತದಲ್ಲಿ ಮಾತಾಡ್ತಿರ್ಲಿಲ್ಲ. ಅದು ಕೇಳಿದ್ರು ಅವರು, ಆಚಾರ್ಯ ಸಂಸ್ಕೃತದಲ್ಲಿ ಮೂಲದಲ್ಲಿ ಇದ್ದ ಅರ್ಥ ಒಂದು, ಈಗ ಅದು ಅಪಾರ್ಥಕ್ಕೆ ಎಡೆಯಾಗುವಷ್ಟು ಅದರ ಅರ್ಥಛಾಯೆಗಳು ಬೇರೆ ಆಗಿವೆ. ಅದರಿಂದ ವೇದ ಕಾಲದ ನಿಜವಾದ ಅರ್ಥವನ್ನು ನಾನು ಇವತ್ತು ಸಂಸ್ಕೃತದಲ್ಲಿ ಹೇಳಿದರೆ ಆಗೋಲ್ಲ, ಕೇಳುವವರಿಗೆ ಬೇರೆ ಏನೋ ಅರ್ಥ ಆಗುತ್ತೆ.
ಸಂಸ್ಕೃತದ ಭಾಷೆಯಲ್ಲಿ ಅರ್ಥಗಳು ಬದಲಾಗ್ತಾ ಆ ಶಬ್ದ ಅವರು ಉಪಯೋಗಿಸಿದಾಗಿದ್ದ ಅರ್ಥ ಈಗ ಇಲ್ಲ. ಅದರಿಂದ ಸಂಸ್ಕೃತ ಮಾತಾಡಿದ್ರೆ ಅಪಾರ್ಥ ಆಗುತ್ತೆ, ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಮಾತಾಡ್ತೇನೆ ಅಂತ ಹೇಳಿದ್ರು ಪಾಪ. ಅಲ್ಲ, ಅದರಲ್ಲಿ ಒಂದು ಔಚಿತ್ಯ ಇದೆ ಅವ್ರು ಹೇಳಿದ ಮಾತಿನಲ್ಲಿ. ಇವತ್ತು ಸಂಸ್ಕೃತ ಭಾಷೆಯಲ್ಲಿ ಎಷ್ಟು ಬೇಕಾದರೂ ಅದನ್ನು ಅರ್ಥಾಂತರ ಮಾಡೋ, ಒಂದು ಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳನ್ನು ಹಚ್ಚಬಹುದು. ಯಾಕೆಂದರೆ ಅದರಲ್ಲೂ ಎಟಿಮೊಲಾಜಿಕಲ್ ಲ್ಯಾಂಗ್ವೇಜ್, ಅದರ ನಿರ್ವಚನದ ಬಲದಿಂದ ಸಂಸ್ಕೃತ ಭಾಷೆಯಲ್ಲಿ ಬೇಕಾದಷ್ಟು ಬೇರೆ 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 ಅರ್ಥಗಳನ್ನು ಮಾಡ್ಬೋದು ಒಂದು ವಾಕ್ಯಕ್ಕೆ. ಈ ಅಪಾಯ ಬೇರೆ ನಮ್ಮ ಮಾತುಗಳ ಆಡು ಮಾತುಗಳಲ್ಲಿ ಇಲ್ಲ. ಅದಕ್ಕೋಸ್ಕರ ನಾನು ಸಂಸ್ಕೃತದಲ್ಲಿ ಹೇಳುವುದನ್ನೇ ಬಿಟ್ಟಿದ್ದೇನೆ, ಏನು ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಹೇಳ್ತೇನೆ ಎಂದು. ಇದು ಒಂದು. ಮತ್ತು ನಾನು ಒಂದು ಹೇಳಿದೆ, ಹಳೆಗನ್ನಡ ಹೊಸಗನ್ನಡ ಅಂತ. ಆ ಹಳೆಗನ್ನಡ ಹೊಸಗನ್ನಡ ನಮ್ಮ ಇವತ್ತು ಕಾಲೇಜಿನಲ್ಲಿ ಕನ್ನಡ MA ಮಾಡಿದವರಿಗೆ ಹಳೆಗನ್ನಡ ಬರೋಲ್ಲ. ಹಿಂದೆ ಟೆಕ್ಸ್ಟ್ ಇತ್ತು ಹಳೆಗನ್ನಡ ಕಂಪಲ್ಸರಿಯಾಗಿ, ಪಂಪಾರನ್ನ ಇವನ್ನೆಲ್ಲ ಕಲಿಬೇಕಿತ್ತು. ಈಗ ಅದು ಇಲ್ಲೇ ಇಲ್ಲ. ಏನು ಪಂಪಾರನ್ನ ಬಿಡಿ, ಮೊನ್ನೆ ಇದ್ದವ ಮುದ್ದಣ, ಅವನು ಓ ಕಾಲಪುರುಷಂಗಿ ಗುಣವಣಂ ಎಲ್ಲಂಗಡ ಜಡಂಗಡ ನಿಸ್ತೇಜಂಗಡ ಒಡಲೋಳು ಗುಡುಗುಟ್ಟುಗುಂಗಡ, ಇದನ್ನು ಕೇಳಿ ಶ್ರೋತೃಗಳು ಗಡಗಡ ನಡುಗಿಸಿ ಮಾಡಬೇಕು. ಯಾವ ಭಾಷೆ ಇದು? ನೀನು ಪಂಡಿತವಕ್ಕೆ ನಿಜವಾಗಿದ್ದೊಡೈ ನೀರ್ಗುತ್ತಕ್ಕೆ ಮರ್ದನು ಸಿರೈ ಅಂತಾನೆ. ಅದು ಏನು ಹೇಳ್ತಾನೆ? ನೀರ್ಗುತ್ತ, ನೆಗಡಿ ಅನ್ನೋದಕ್ಕೆ ನೀರ್ಗುತ್ತ ಅಂತಾನೆ. ಹೌದಲ್ಲ, ನೀರಿನ ಕುತ್ತ. ಅದಲ್ಲ, ಈ ಶಬ್ದಗಳೇ ನೀವು ಪಂಡಿತವಕ್ಕಿ, ಗಿಳಿಗೆ ಪಂಡಿತವಕ್ಕಿ ಅಂತ ಹೆಸರು. ಅದನ್ನು ಕೂಡ ನೀಮ್ ಪಂಡಿತವಕ್ಕೆ ದಿಟವಾಗಿರ್ದೊಡೈ ನೀರ್ಗುತ್ತಕ್ಕೆ ಮರ್ದನು ಸಿರೈ. ಮರ್ದು ಅಂದರೆ ಮದ್ದು, ಅದು ಅಮರದ್ದು ಅಂತಿತ್ತು. ಅಮೃತದಿಂದ ಅಮರದ್ದು ಆಯಿತು, ಆಮೇಲೆ ಮರ್ದು ಆಯಿತು, ಆಮೇಲೆ ಮದ್ದಾಯಿತು. ಇವು ಈ ಶಬ್ದಗಳನ್ನು ಮರ್ದನ ಮಾಡಿ ಸಪ್ರೆಸ್ ಮಾಡಿ ನಮ್ಮ ಉಚ್ಚಾರಕ್ಕೆ ಬೇಕಾಗುವ ಹಾಗೆ ನಾವು ಬದಲಿಸಿದೆವು. ಒಂದು ಸರ್ತಿ ಇದು ಯಾವುದೋ ಒಂದು ಇಂಥ ಒಂದು ಹಳೆಗನ್ನಡದ ನಾಟಕ ಪ್ರಯೋಗ ಆಗ್ತಿತ್ತು ನಮ್ಮೂರಲ್ಲೇ. ಅದರಲ್ಲಿ ಅಶ್ವತ್ಥಾಮನು, ಅವನು ಸ್ವಲ್ಪ ಹಳೆಗನ್ನಡ ಪ್ರಯೋಗ ಇದೆ. ನನ್ನ ಪಕ್ಕದಲ್ಲಿ ಒಬ್ಬರು ಡಾಕ್ಟ್ರು ಕೂತಿದ್ದರು. ಈಶಿಟ್ ತಮಿಳು ಅಂತ ಕೇಳಿದ್ರು ನನ್ನ ಹತ್ರ. ಯಾಕೆಂದ್ರೆ ಹೇಳಿದ್ನಲ್ಲ ನಿಮಗೆ, ಅರಿಲ್ಲ ಅಂದರೆ ತಮಿಳು ಕಾಣುತ್ತೆ. ಇನ್ನೊಂದು ತಮಾಷೆ ಅಂದರೆ, ಕರ್ನಾಟಕದ ಹುಡುಗರು ಒಂದು ಹುಡುಗಿಯನ್ನು ಪ್ರೇಮಿಸುವುದಕ್ಕೆ ಕನ್ನಡದಲ್ಲಿ ಪ್ರೇಮಿಸುವುದು ಹೇಗೆ ಹೇಳಿ? ಇಲ್ಲ ಸಂಸ್ಕೃತದಲ್ಲಿ ಪ್ರೀತಿ ಮಾಡಬೇಕು, ಇಲ್ಲ ಇಂಗ್ಲೀಷ್ನಲ್ಲಿ ಲವ್ ಮಾಡಬೇಕು, ಕನ್ನಡದಲ್ಲಿ ಎಂತ ಮಾಡೋದು? ಏನು ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾರಬ್ಧ ಕರ್ಮ ಅಲ್ವ ಕನ್ನಡಿಗರದ್ದು. ಅವ್ರು ಇಲ್ಲ ಅಂದರೆ ಕಾಲೇಜಿಗೆ ಹೋಗಿ ಇಂಗ್ಲೀಷ್ನಲ್ಲಿ ಲವ್ ಮಾಡಬೇಕು, ಇಲ್ಲ ಸಂಸ್ಕೃತದಲ್ಲಿ ಪ್ರೀತಿ ಮಾಡಬೇಕು. ಕನ್ನಡದಲ್ಲಿ ಏನು ಮಾಡೋದು? ಕಾದಲ್ಲಂತ ಇತ್ತು, ಅದನ್ನು ತಮಿಳರು ಉಳಿಸ್ಕೊಂಡ್ರು, ಕನ್ನಡರು ಕಳ್ಕೊಂಡ್ರು. ಇದು ಅಂದರೆ ಇದು ಯಾಕೆ ಇದನ್ನೆಲ್ಲ ಹೇಳಿದೆ ಅಂದರೆ, ಒಂದು ಭಾಷೆ ಅದು ತನ್ನ ಆಯಾಮಗಳನ್ನು ಕಳ್ಕೊಂಡು ಅರ್ಥಾಂತರಕ್ಕೆ ಹೋಗುತ್ತೆ. ಸಂಸ್ಕೃತದಲ್ಲೇ ಕೂಪ ಮತ್ತು ವಾಪಿ ಅಂತ ಎರಡು ಶಬ್ದಗಳಿವೆ. ಕೂಪ ಅಂತಂದ್ರೂ ಬಾವಿ, ವಾಪಿ ಅಂದ್ರೂ ಬಾವಿ. ಈಗ ಈ ಕನ್ನಡದಲ್ಲಿ ನೀವು ಡಿಕ್ಷನರಿ ನೋಡಿದ್ರೆ ಕೂಪ ಬಾವಿ, ವಾಪಿ ಅಂದರೆ ಬಾವಿ. ಆದರೆ ನಿಜವಾಗಿ ಕೂಪ ಮತ್ತು ವಾಪಿ ಒಂದೇ ಅರ್ಥದ ಶಬ್ದಗಳಲ್ಲ. ಕೂಪ ಅಂದರೆ ನೀರು ಸೇದುವ ಬಾವಿ, ವಾಪಿ ಅಂದರೆ ಮೆಟ್ಟಲುಗಳಲ್ಲಿ ಇಳಿದು ಸ್ನಾನ ಮಾಡಲಿಕ್ಕಾಗೋ ಇಳಿಬಾವಿ ಅಂತ ಹೇಳಿ. ಇದು ನಿಜವಾದ. ಇವತ್ತು ಕೂಪ ಅಂದ್ರೂ ಬಾವಿ, ವಾಪಿ ಅಂದ್ರೂ ಬಾವಿ. ಆಮೇಲೆ ಗಿರಿ ಮತ್ತು ಪರ್ವತ. ಗಿರಿ ಅಂದರೆ ಪರ್ವತ, ಪರ್ವತ ಅಂದ್ರೆ ಗಿರಿ ಅಲ್ಲ, ನಿಜವಾಗಿ ಅಲ್ಲ. ಸಂಸ್ಕೃತದಲ್ಲಿ ಇದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಪರ್ವಭಿ ಪರ್ವತಾಃ ಪ್ರೋಕ್ತಾಃ ತದನ್ಯೇ ಗಿರೆಯ ಸ್ಮೃತ. ಪರ್ವಗಳು ಫೋಲ್ಡ್ಸ್ ಅಂದರೆ ಪರ್ವತಗಳು ಅಂದರೆ ಓನ್ಲಿ ಫೋಲ್ಡೆಡ್ ಮೌಂಟನ್ಸ್ ಆರ್ ಕಾಲ್ಡ್ ಪರ್ವತಾಸ್, ನಾಟ್ ಆಲ್ ದ ಪರ್ವತಾಸ್, ಮೌಂಟನ್ಸ್. ಬೆಟ್ಟಗಳು, ಗಿರಿಗಳು, ಫೋಲ್ಡೆಡ್ ಮೌಂಟನ್ಸ್ ಅಂತ ಹೇಳ್ತೇವಲ್ಲ, ಈಗ ಹಿಮಾಲಯ, ಅವೆಲ್ಲ ಪರ್ವತಗಳು. ಹಾಗಾಗಿ ಪರ್ವತ ಬೇರೆ, ಗಿರಿ ಬೇರೆ, ವಾಪಿ ಬೇರೆ, ಕೂಪ ಬೇರೆ. ಪ್ರತಿಯೊಂದಕ್ಕೆ ಸೂಕ್ಷ್ಮವಾದ ಅರ್ಥ ವಿಶೇಷಗಳಿವೆ. ನಾವು ಅದನ್ನೆಲ್ಲ ಬಿಟ್ಟುಬಿಟ್ಟು ಸರಳೀಕರಣ ಮಾಡಿಬಿಡ್ತೇವೆ. ಸ್ಥೂಲವಾದ ಅರ್ಥ, ಕಾಮನ್ ಮೀನಿಂಗ್. ಅದಕ್ಕೆ ಈ ನಮ್ಮ ಡಿಕ್ಷನರಿಕಾರರ ಕಾಂಟ್ರಿಬ್ಯೂಷನ್ ಇದೆ. ಅವರು ಇಂಥ ಸರಳೀಕರಣ ಮಾಡಿ ಎಲ್ಲ ಸಮಾನಾರ್ಥ ಪರ್ಯಾಯ ಶಬ್ದಗಳು ಅಂತ ಹೇಳಿಬಿಡ್ತಾರೆ. ಹಾಗಾಗಿ ಭಾಷೆಯಲ್ಲಿ ಗ್ರಹಣ ಆಗುವಾಗ ಈ ಎಲ್ಲ ದೋಷಗಳು ಇವೆ. ಆಮೇಲೆ ಇನ್ನೊಂದು ಅದ್ಭುತ ಹೇಳಬೇಕು. ಈಗ ನಾನು ಅರವಿಂದ ಅಂತ ಹೇಳ್ತೇನೆ ಅಂತ ಇಟ್ಕೊಳ್ಳಿ, ಅಲ್ಲ ಪುಂಡರೀಕ ಅನ್ನೋ ಶಬ್ದವನ್ನು ಹೇಳ್ತೇನೆ ಅಂತ ಇಟ್ಕೊಳ್ಳಿ. ಪುಂಡರೀಕ ಅಂದರೆ ನೀವು ತಕ್ಷಣ ನಿಮಗೆ ಆಗುವ ಅರ್ಥ, ಅಥವಾ ಅರ್ಥ ಆಗದೇ ಇದ್ದರೆ ನೀವು ಅಮರಕೋಶ ನೋಡ್ತೀರಿ. ಅಮರಕೋಶ ನೋಡಿದ್ರೆ ಪುಂಡರೀಕಂ ಸಿತಾಂಭೋಜಂ, ಬಿಳಿದಾವರೆ ಅಂತ ಬರೀತಾನೆ ಅವ. ಪುಂಡರೀಕ ಅಂದರೆ ಬಿಳಿದಾವರೆ ಅಂತ. ದೇವರಾಣೆಗೂ ಅಲ್ಲ. ಪುಂಡರೀಕ ಅಂದರೆ ಕೆಂದಾವರೆ. ಅವನು ಅಮರಕೋಶ ಬರೆದವನ ದಡ್ಡತನದಿಂದಾಗಿ ಇಡೀ ಸಂಸ್ಕೃತ ವಿದ್ವಾಂಸರು ಅದನ್ನು ಬಿಳಿದಾವರೆ ಅಂತ ತಪ್ಪರ್ಥಲ್ಲಿ ಊರು ಹೊಡೆದರು. ಇವತ್ತಿಗೂ ಅದೇ ಅರ್ಥ ಹೊಡೆದರು.
ಅಂದರೆ ಇದು ಅಮರ ಕೋಶಕಾರ. ಒಬ್ಬ ಕೋಶಕಾರ ತಪ್ಪು ಮಾಡಿದರೆ ಆ ಕೋಶವನ್ನು ಅವಲಂಬಿಸಿ ಮುಂದೆ ಅಧ್ಯಯನ ಮಾಡತಕ್ಕಂಥ ಇಡೀ ಪಂಡಿತ ವರ್ಗ, ಇವತ್ತು ನೀವು ಯಾವುದೇ ಪಂಡಿತರ ಕೇಳ್ರಿ, ಪುಂಡರೀಕ ಅಂದ್ರೇನು, ಸೀತಾಂಭುಜ. ಆದರೆ ಪುರಾಣಗಳಲ್ಲಿ ಯಥಾ ಕಪ್ಯಾಸಂ ಪುಂಡರೀಕಂ ಏವಂ ಅಕ್ಷಿಣಿ ಉಪನಿಷತ್ತಿನಲ್ಲಿ ಪುಂಡರೀಕ ಅಂತಂದರೆ ಕಣ್ಣು ಪುಂಡರೀಕಾಕ್ಷ ಅಂದರೆ ನಸುಗೆಂಪಾದ ಕಣ್ಣು ಅಂತ ಅರ್ಥ. ಅಲ್ಲಿ ಬಿಳಿಚಿ ಹೋದ ಅನೀಮಿಕ್ ಆಗಿರತಕ್ಕಂಥ ಕಣ್ಣಲ್ಲ, ರಕ್ತಛಾಯೆ ಇರುವ ನಸುಗೆಂಪಾದ ಕಣ್ಣು, ಅದು ಲಕ್ಷಣದಲ್ಲಿ ಸೇರಿದ್ದು. ಅವರು ಪುಂಡರೀಕಾಕ್ಷ ಅಂತಾರೆ, ಇವನ ಪ್ರಕಾರ ಬಿಳಿ ಚಾವರೆಯಂತೆ ಕಣ್ಣು ಅಂತ ಅರ್ಥ ಆಗುತ್ತೆ. ಆಮೇಲೆ ಕನಸಿನಲ್ಲಿ ಏಕ ಪುಂಡರೀಕಂ ಪಶ್ಯತಿ, ಕನಸಿನಲ್ಲಿ ಒಂದು ಪುಂಡರೀಕವನ್ನು ಕಂಡ್ರೆ ಅದು ಮೃತ್ಯು ಸೂಚಕ, ಅದಕ್ಕೆ ಪರಿಹಾರ ಮಾಡು ಅಂತ ಹೇಳ್ತಾರೆ ಉಪನಿಷತ್ನಲ್ಲಿ. ಕನಸಿನ ಅಂದರೆ ಡ್ರೀಮಾಲಜಿ, ಕನಸಿನ ಭಾಷೆ. ಕನಸಿಗೆ ಭಾಷೆ ಯಾವುದು ಗೊತ್ತುಂಟ? ಮಾತಲ್ಲ, ಬಣ್ಣಗಳು. ಅದು ಬಣ್ಣಗಳ ಮೂಲಕ ನಮಗೆ ಮೆಸೇಜ್, ಸಂದೇಶ ಕೊಡುತ್ತೆ. ಅವ್ರು ಹೇಳ್ತಾರೆ ಒಂದು ಪುಂಡರೀಕವನ್ನು ಕಂಡರೆ ಅದು ಮೃತ್ಯು ಸೂಚಕ, ಕೂಡಲೇ ಮೃತ್ಯು ಪರಿಹಾರಕವಾಗಿ ಏನಾದರೂ ಮೃತ್ಯುಂಜಯ ಹೋಮವೋ ತ್ರ್ಯಂಬಕ ಮಂತ್ರ ಜಪವೋ ಏನಾದರೂ ಮಾಡುವುದು. ಒಂದು ಪುಂಡರೀಕ ಅಂದರೆ ಏನು? ಕೆಂಪು ಹೂ ನೋಡುವುದು. ಯಾಕೆಂದರೆ ರೆಡ್ ಅನ್ನೋದು ಮೃತ್ಯು ಸೂಚಕ, ಬಿಳಿಯಲ್ಲ. ಯಾವುದೇ ಒಂದನ್ನು ನೀವು ಬಿಳಿ ಬಣ್ಣದ್ದು ಅದು ಹೂ ಇರಬಹುದು. ಕೆಂಪು ಹೂ ನೋಡಿದರೆ ಕನಸಿನಲ್ಲಿ ಒಳ್ಳೆಯದಲ್ಲ, ಬಿಳಿ ಹೂ ನೋಡಿದರೆ ತುಂಬ ಒಳ್ಳೆಯದು. ಬಿಳಿ ಹೂ ಮಾತ್ರ ಅಲ್ಲ, ಯಾರಾದರೂ ಬೆಳ್ಳಗೆ ಬಟ್ಟೆ ಉಟ್ಕೊಂಡು ಬಂದಿದ್ದರೆ ಒಳ್ಳೆಯದು. ಅದು ಗಂಡಸಿರ್ಬೋದು ಹೆಂಗಸಿರ್ಬೋದು, ಸ್ವಚ್ಛ ಬಿಳಿ. ಸೀತೆ ರಾಮಚಂದ್ರ ಲಂಕೆಗೆ ಬಂದಾಗ ಸೀತೆ ದುಃಖಿಸ್ತಾ ಇರ್ತಾಳೆ, ಯುದ್ಧ ಪ್ರಾರಂಭ ಆಯಿತು, ಏನೇನೋ ಕೆಟ್ಟ ಸುದ್ದಿಗಳು ಹೇಳ್ತಾರೆ. ಆವಾಗ ತ್ರಿಜಟೆ ಒಂದು ಮಾತು ಹೇಳ್ತಾಳೆ, ಹೆದರಬೇಡ ಸೀತೆ, ನನಗೆ ಒಂದು ಕನಸು ಬಿತ್ತು ನಿನ್ನೆ ರಾತ್ರಿ. ಏನು ಅಂದರೆ 4 ಬಿಳಿ ದಾಡೆಯ ಬಿಳಿ ಆನೆಯ ಮೇಲೆ ಬಿಳಿ ಬಟ್ಟೆ ಉಟ್ಟುಕೊಂಡು ರಾಮಚಂದ್ರ ಬಂದ, ನೀನು ಬಿಳಿ ಬಟ್ಟೆ ಉಟ್ಕೊಂಡು ಅವನ ಕೈ ಹಿಡಿದು ಆನೆಯ ಮೇಲೆ ಹೋಗಿ ಕೂತೆ. ಇಷ್ಟು ನನಗೆ ಕನಸು ಬಿತ್ತು, ಅದರಿಂದ ನಿನಗೆ ಎಂದೂ ಅಪಾಯ ಇಲ್ಲ, ನೀನು ಮಹಾರಾಣಿಯಾಗಿ ಬೆರೀತೀಯ ಅಂತ. ಅಂದರೆ ಅದು ಇಡೀ ಕಮ್ಯುನಿಕೇಷನ್ನು ಬಣ್ಣದ ಮೂಲಕ ಕನಸಿನಲ್ಲಿ. ಅದರಿಂದ ಇಲ್ಲಿ ಏಕಪುಂಡರೀಕ ಅಂದರೆ ಬಿಳಿ ಕಮಲ ಕಂಡ್ರೆ ಮೃತ್ಯು ಸೂಚಕ ಅಲ್ಲ, ಪುಂಡರೀಕ ಅಂದರೆ ಕೆಂಪು ಕಮಲ. ಯಾರು ಹೇಳಬೇಕು? ಇದನ್ನೆಲ್ಲ ಓದಿದ್ದಾನೋ ಇಲ್ಲವೋ ಅಮರಕೋಶಕಾರ. ನಮ್ಮ ಹುಡುಗರೆಲ್ಲ ಅಮರಕೋಶವೇ ಸರ್ವಸ್ವ ಅಂತ, ಸಿದ್ಧಾಂತ ಕೌಮುದಿ ಅಮರಕೋಶ ಬಿಟ್ಟರೆ ಬೇರೆ ಆಲಂಬನ ಇಲ್ಲ ಅನ್ನೋ ಭ್ರಮೆಗೆ ಒಳಗೆ ಹಾಕಿದ್ದಾರೆ ಈಗಿನ ಸಂಸ್ಕೃತ ಪಂಡಿತರು. ಅಮರಕೋಶದಲ್ಲಿ ಇರೋ ತಪ್ಪಿದೆ. ಯಾಕೆ ಹೇಳಿದೆ ಅಂದರೆ, ಹಾಗಾಗಿ ನಮ್ಮ ಭಾಷಾಜ್ಞಾನ ನಿಜವಾದ ಅರ್ಥ ಗೊತ್ತಿರೋ ತಪ್ಪರ್ಥವನ್ನೇ ನಾವು ಉರು ಹೊಡೆದಿದ್ದರೆ ನಮ್ಮ ಮಾತು ಇನ್ನೊಬ್ಬರ ಮಾತು ಕೇಳುವಾಗಲೂ ತಪ್ಪರ್ಥವೇ ಆಗೋದು. ಇದೆಲ್ಲ ಕಾರಣದಿಂದ ಭಾಷೆಗೆ ಒಂದೇ ರೀತಿಯ ಅರ್ಥವನ್ನು ಎಲ್ಲರಿಗೂ ಆಗುವಂತೆ ಹೇಳಲಿಕ್ಕೆ ಯಾವ ಭಾಷೆಯಲ್ಲೂ ಆಗೋಲ್ಲ. ನಮ್ಮ ಅಧ್ಯಯನದ ಹಿನ್ನೆಲೆ, ನಮ್ಮ ಪರಿಸರದ, ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ನಾವು ಮಾತಿಗೆ ಅರ್ಥ ಮಾಡ್ತೇವೆ. ಅವರವರ ಅನುಭವದ ಹಿನ್ನೆಲೆಯಲ್ಲಿ ಅವರವರ ಮಾತು, ಆ ಮಾತಿಗೆ ಅರ್ಥವು ಅವರವರ ಅನುಭವದ ಹಿನ್ನೆಲೆಯಲ್ಲಿ. ಆದರೆ ಖಚಿತವಾದಂತಹ ಕಮ್ಯುನಿಕೇಷನ್ಗೆ ಸಾಧ್ಯವಾಗುವುದು ಸಂಖ್ಯೆಯ ಮೂಲಕ ಮಾತ್ರ. ಯಾಕೆಂದರೆ ಸಂಖ್ಯೆ ಈಸ್ ಯೂನಿವರ್ಸಲ್. 2 + 2 ಅಂದರೆ ಯಾವ ದೇಶದಲ್ಲೂ 5 ಆಗೋದಿಲ್ಲ, 3 ಆಗೋದಿಲ್ಲ. ಅದು ಅದನ್ನು ನ್ಯೂಮರಾಲಜಿ ಉಂಟಲ್ಲ, ಸಂಖ್ಯೆ ಅನ್ನೋದು ಪ್ರಪಂಚದ ಎಲ್ಲರಿಗೂ ಕಮ್ಯುನಿಕೇಟ್ ಆಗ್ತಕ್ಕಂಥ ಭಾಷೆ. ಅದಕ್ಕೋಸ್ಕರ ಪ್ರಾಚೀನ ವೈದಿಕರು ಒಂದು ಮಂತ್ರ ಹೇಳಿದರೆ ಅದರ ಜೊತೆಗೆ ಒಂದು ನ್ಯೂಮರಾಲಜಿ ಇಡ್ತಿದ್ರು. ನಾನು ಹೇಳಿದ್ನಲ್ಲ, ಗಾಯತ್ರಿಯಲ್ಲಿ ಯಾಕೆ 24 ಅಕ್ಷರ? ಅದು 24 ತತ್ವಗಳನ್ನು ರಿಪ್ರೆಸೆಂಟ್ ಮಾಡುತ್ತದೆ. ಇದನ್ನು ನೀವು ಶಬ್ದದಲ್ಲಿ ಹೇಳಲಿಕ್ಕೆ ಆಗೋಲ್ಲ. 24 ಭಗವಂತನ ರೂಪಗಳನ್ನು ಹೇಳುತ್ತೆ, 10 ಶಬ್ದಗಳು ಯಾಕೆ? ಭಗವಂತನ 10 ಅವತಾರಗಳನ್ನು ಹೇಳುತ್ತೆ. ಇದು ಎಲ್ಲವನ್ನೂ ಕೂಡ ನ್ಯೂಮರಾಲಜಿಯಲ್ಲಿ ಗಾಯತ್ರಿಗೆ ಒಂದು ಹೊಸ ಆಯಾಮ ಕೊಟ್ಟರು ಹಿಂದಿನವರು. ಇದಿಷ್ಟನ್ನು ಶಬ್ದದಲ್ಲಿ ಹೇಳಲಿಕ್ಕಾಗುತ್ತಾ? ಆಗೋಲ್ಲ. ಅದರಿಂದ ಭಾಷೆ ಬೇಕು. ಯಾಕೆಂದರೆ ಬರೇ ಶಬ್ದದಿಂದ ಮಾತಾಡಿದರೆ, ಭಾರತದಲ್ಲಿ ಒಂದು ಶ್ಲೋಕ ಇದೆ, ಏಕಯಾ ದ್ವೇ ವಿನಿಶ್ಚಿತ್ಯ ತ್ರೀನ್ ಚತುರ್ಭೀಹಿ ವಶೇ ಕುರು ಪಂಚಜಿತ್ವ ಷಡ್ವಿಧಿತ್ವ ಸಪ್ತಹಿತ್ವ ಸುಖೀ ಭವ ಅಂತ. ಇದು ನ್ಯೂಮರಾಲಜಿ. ಏಕಯಾ ದ್ವೇ ವಿನಿಶ್ಚಿತ್ಯ, 1ರಿಂದ 2 ತಿಳಿದು, ತ್ರೀನ್ ಚತುರ್ಭೀಹಿ ವಶೇ ಕುರು, 3 4ರಿಂದ ಸ್ವಾಧೀನಪಡಿಸಿಕೋ, ಪಂಚಜಿತ್ವ 5 ಗೆದ್ದು, ಷಡ್ವಿಧಿತ್ವ 6 ತಿಳಿದು, ಸಪ್ತಹಿತ್ವ 7 ಬಿಟ್ಟು ಸುಖವಾಗಿ ಬದುಕು ಅಂತ. ಏನರ್ಥ ಆಗತ್ತೆ ಅಂದರೆ, ನ್ಯೂಮರಾಲಜಿ ಅನ್ನೋದು ಎಕ್ಯುರೇಟ್ ಹೌದು, ಆದರೆ ಅದು ನಮಗೆ ಕಮ್ಯುನಿಕೇಟ್ ಮಾಡೋದಿಲ್ಲ ಪೂರ್ಣವಾಗಿ. ಕಮ್ಯುನಿಕೇಟ್ ಮಾಡಲಿಕ್ಕೆ ಭಾಷೆ ಬೇಕು, ಭಾಷೆಯಲ್ಲಿ ಅಪಾರ್ಥ ಆಗದಂತೆ ಸಂಖ್ಯೆ ಬೇಕು. ಹೀಗೆ ಇದು ವೈದಿಕ ಭಾಷೆ.
ಭಾಷೆ ಬೇಕೇ ಬೇಕು. ಬರೇ ಸಂಖ್ಯೆಯಲ್ಲಿ ನಾನು ಮಾತಾಡ್ತಾ ಈಗ ಉಪನ್ಯಾಸವನ್ನು ಬರೇ ಸಂಖ್ಯೆಯಲ್ಲಿ ನಾನು ಮಾತಾಡ್ತಾ ಹೋದರೆ ನೀವು ಮತ್ತೆ ನಾಳೆಯಿಂದ ದೇವರ ಹಣೆಗೂ ಬರೋಲ್ಲ. ಅಲ್ಲ, ಅವನು ಏನೋ 1, 2, 3, 4, 50, 63 ಅಂತ ಹೇಳ್ತಾ ಇರ್ತಾನೆ, ಒಂದು ತಲೆ ಕೂಡ ಹತ್ತೋಲ್ಲ ಅಂತ. ಅದರಿಂದ ಸಂಖ್ಯೆ ಬೇಕು ಅಪಾರ್ಥವನ್ನು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ, ಭಾಷೆ ಬೇಕು ಅರ್ಥ ಆಗಲಿಕ್ಕೆ. ಹಾಗಾಗಿ ನ್ಯೂಮರಾಲಜಿಯ ಜೊತೆಗೆ ಮಾತುಗಳನ್ನು ಆಡ್ತಿದ್ರು ಹಿಂದಿನವರು. ಇದು ವೇದ ಕಾಲದ. ಆಮೇಲೆ ಈ ನ್ಯೂಮರಾಲಜಿ ಮರೆತು ಹೋಯಿತು, ಮತ್ತೆ ಬಾಯಿ ಬಂದದ್ದು ಮಾತಾಡೋದು ಪ್ರಾರಂಭ ಆಯಿತು. ಅದರಿಂದ ಸಂಖ್ಯೆಯ ಮೂಲಕ ಇದನ್ನು ನೋಡಿ, ನಾನು ನಿನ್ನೆ ಈ ಮಾತು ಹೇಳಿದ್ದೇನೆ, ಪಂಚಭಿಹಿ ಬ್ರಹ್ಮನ್ ಚತುರ್ಭಿಹಿ ದಶಭಿಸ್ತಥಾ ಏತತ್ ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ. ಇದು ಕಪಿಲದೇವ ಭಗವಂತ ಕಪಿಲನಾಗಿ ಅವತರಿಸಿ ಜಗತ್ತು ಅಂದರೆ ಏನು, ಜಗತ್ತು ಅಂದರೆ 24 ನಾವು ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಪ್ರಪಂಚ ಅಂದರೆ ಏನು ಅಂದರೆ 24. ಹೌದಾ? 24 ಎಂಥದ್ದು? 5 × 5 × 4 × 10. ಅರೆ ಹಾಗಂದ್ರೆ ಎಂಥದ್ದು? ಮತ್ತು ಅರ್ಥ ಆಗಲಿಲ್ಲ ನಮಗೆ. 24 ಅಂದರೆ 5 × 5 × 10 × 4. ಪಂಚಭಿಹಿ ಬ್ರಹ್ಮನ್ ಚತುರ್ಭಿಹಿ ದಶಭಿಸ್ತಥ 5 × 5 × 4 × 10. ಇಷ್ಟೇ ಪ್ರಪಂಚ ಅಂದರೆ. ಅದು ಏನು ಅಂತ ಅರ್ಥ ಆಗಬೇಕಾದ್ರೆ ಭಾಷೆ ಬೇಕು. ಆ ಭಾಷೆ ದುರುಪಯೋಗ ಆಗದಂತೆ ನ್ಯೂಮರಾಲಜಿ ಬೇಕು. 5 ಅಂದರೆ 5 ಪಂಚಭೂತಗಳು, ಮತ್ತು 5 ಅಂದರೆ ಪಂಚತನ್ಮಾತ್ರೆಗಳು, 4 ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, 14 ಆಯಿತು. ಆಮೇಲೆ 10 ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, 24. ಪ್ರಪಂಚದಲ್ಲಿ ಇರೋದು ಇಷ್ಟೇ ಸಂಗತಿ, ಇದರಿಂದ ಆಚೆ ಏನೂ ಇಲ್ಲ ಅಲ್ಲ. ಅಂದರೆ ಹೀಗೆ ವಿಭಾಗ ಮಾಡಿ ಸಂಖ್ಯೆಯ ಮೂಲಕ ಜಗತ್ತಿನ ಸಮಸ್ತ ಸಂಗತಿಗಳನ್ನು ಹೇಳುವ ಒಂದು ಪರಿಪಾಠವನ್ನು ಪ್ರಾರಂಭ ಮಾಡಿದವನೇ ಕಪಿಲ. ಆದ್ದರಿಂದ ಅವನಿಗೆ ಸಾಂಖ್ಯಮುನಿ ಅಂತ ಹೆಸರು. ಅದರಿಂದ ಸಾಂಖ್ಯ ಅಂದರೆ ನಾಲೆಡ್ಜ್ ಅಂತ, ವಿಸ್ಡಮ್ ಅಂತ ಅನ್ನೋ ಅರ್ಥ ಬಂತು. ಯಾಕೆಂದರೆ ಸತ್ಯವನ್ನು ಸಂಖ್ಯೆಯ ಮೂಲಕ ಎಕ್ಯುರೇಟ್ ಆಗಿ, ಪರ್ಫೆಕ್ಟ್ ಆಗಿ, ಕರೆಕ್ಟ್ ಆಗಿ, ಏನೂ ತಪ್ಪಿಲ್ಲದೆ ಹೇಳಲಿಕ್ಕೆ ಬರುತ್ತೆ. ಅದನ್ನು ಮೊದಲು ಕಪಿಲ ಭಗವಂತ ಅದನ್ನು ಮೊದಲು ಹೇಳಿದ್ದು ಯಾರಿಗೆ ಗೊತ್ತುಂಟ? ಅದು ಇನ್ನೊಂದು ವಿಶೇಷ, ಅದು ಒಂದು ಪಾಠ, ಅದರಲ್ಲೂ ಒಂದು ಉದ್ದೇಶ ಇದೆ. ಕಪಿಲ ಮುನಿ ಹತ್ತಿರ ದೇವಹೂತಿ ಕೇಳಿದ್ಲಂತೆ, ಅಪ್ಪ ನಾವು ಬರೇ ಸಂಸಾರ ಮನೆ ಮಾಡ್ತೆ ಇಷ್ಟಲ್ಲೇ ಇರಬೇಕು, ನಮಗೇನಾದ್ರೂ ಅಧ್ಯಾತ್ಮ ಹೇಳ್ತೀಯಾ ಅಂತ ಮಗನ ಹತ್ತಿರ ಕೇಳಿದ್ಲು ಆಕೆ. ಕಪಿಲ ದೇವ ತನ್ನ ಕಪಿಲ ಸಾಂಖ್ಯದ ಸಮಗ್ರ ವೇದಾಂತವನ್ನು ಮೊಟ್ಟ ಮೊದಲು ರಿವೀಲ್ ಮಾಡಿದ್ದು ತಾಯಿಯೇ ಎದುರು, ಆಮೇಲೆ ಪ್ರಪಂಚಕ್ಕೆ ಕೊಟ್ಟದ್ದು. ಅದನ್ನು ಯಾಕೆ ತಾಯಿ ಎದುರು ರಿವೀಲ್ ಮಾಡಿದ ಅಂದರೆ ಅವ್ರಿಗೆ ಗೊತ್ತು, ಮುಂದೆ ಪಂಡಿತರು ಬಂದು ಹೆಂಗಸರು ವೇದಾಂತ ಕೇಳಬಾರ್ದು ಬೋರ್ಡ್ ಹಾಕ್ತಾರೆ ಅಂತ. ಹೆಂಗಸರಿಗೆ ವೇದ ಕ್ಲಾಸ್ ಮಾಡೋ, ವೇದ ಉಪನಿಷತ್ ಪಾಠ ನಡೆಯುವಂಥಗಳಲ್ಲಿ ಹೆಣ್ಮಕ್ಕಳಿಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕಿದ್ದನ್ನು ನೋಡಿದ್ದೇನೆ ನಾನು. ಅದಕ್ಕೆ ಅಂಥ ಅನ್ಯಾಯ ಮಾಡಬೇಡಿ ಅಂತ ಮೊದಲೇ ಕಪಿಲ ಋಷಿ ತಾನು ಮೊದಲು ಹೇಳಿದ್ದು ತಾಯಿಗೆ, ಗಂಡಸರಿಗೆ, ಯಾವ ಗಂಡಸಿಗೂ ಅಲ್ಲ, ಸಮಗ್ರ ವೇದಾಂತವನ್ನು ತಾಯಿಗೆ ಹೇಳಿದ. ತಮಾಷೆ ಏನು ಗೊತ್ತುಂಟ, ಐತರೇಯ ಉಪನಿಷತ್ನಲ್ಲಿ ಒಂದು ಮಾತಿದೆ, ಅಪಕ್ರಾಮಂತು ಗರ್ಭಿಣ್ಯ. ಉಪನಿಷತ್ನಲ್ಲಿ, ಐತರೇಯ ಉಪನಿಷತ್ನಲ್ಲಿ ಗರ್ಭದ ಡಿಸ್ಕ್ರಿಪ್ಷನ್, ಒಂದೊಂದು ತಿಂಗಳಲ್ಲಿ ಒಳಗೆ ಮಗು ಹೇಗೆ ಬೆಳೆಯುತ್ತೆ, ಹೇಗೆ ಊಂಬಿನಲ್ಲಿ ಗರ್ಭದ ಬೆಳವಣಿಗೆ ಹೇಗೆ ಆಗುತ್ತೆ ಅನ್ನೋದರಲ್ಲಿ ಡಿಸ್ಕ್ರಿಪ್ಷನ್ ಬರುತ್ತೆ. ಅಲ್ಲಿ ಏನು ಹೇಳ್ತಾರೆ ಗೊತ್ತುಂಟ, ಅಪಕ್ರಾಮಂತು ಗರ್ಭಿಣ್ಯ. ನಾವು ಇವತ್ತು ಗರ್ಭಕೋಶದ ವಿವರಣೆಯನ್ನು ಕೊಡ್ತೇವೆ. ಈ ಸಭೆಯಲ್ಲಿ ಯಾರಾದರೂ ಗರ್ಭಿಣಿಯರಿದ್ದರೆ ದಯವಿಟ್ಟು ಹೊರಗೆ ಹೋಗಿ, ಯಾಕೆಂದರೆ ಕೇಳಿ ಗಾಬರಿ ಮಾಡ್ಕೋಬೇಡಿ. ಅರೆ ಹೆಂಗಸರೇ ಕೇಳಬಾರ್ದು, ಅದರಲ್ಲಿ ಗರ್ಭಿಣಿಯರು ಬಂದು ಹಾಕಿರ್ತಾರೆ. ಉಪನಿಷತ್ನಲ್ಲಿ ಇರುವ ಮಾತೇ ಇವರಿಗೆ ಅರ್ಥ ಆಗಲಿಲ್ಲ. ಆಮೇಲೆ ಆ ಚಾಪ್ಟರ್ ಮುಗಿದುಕೊಳ್ಳೆ ಕೊನೆ ವಾಕ್ಯ ಏನು ಗೊತ್ತುಂಟ, ಯಥಾಸ್ಥಾನಂ ಗರ್ಭಿಣ್ಯ. ನಮ್ಮದು ಗರ್ಭಕೋಶದ ಡಿಸ್ಕ್ರಿಪ್ಷನ್ ಮುಗಿಯಿತು, ಇನ್ನು ಹೆಣ್ಮಕ್ಳಿದ್ರೆ ಬಂದು ಕೂತ್ಕೊಳ್ಳಿ. ಹಾಗಾದರೆ ಇಡೀ ಉಪನಿಷತ್ ಪ್ರವಚನ ನಡೆಯುವಾಗ ಹೆಣ್ಮಕ್ಳು ಕೂಡಬಾರ್ದು ಅನ್ನೋದು, ಅಥವಾ ವೇದದ ಪ್ರವಚನ ಹೆಣ್ಮಕ್ಳು ಕೇಳಬಾರ್ದು, ವೇದಾಂತ ಹೆಣ್ಮಕ್ಳು ಕೇಳಬಾರ್ದು, ಇವೆಲ್ಲ ಎಷ್ಟು ದೊಡ್ಡ ಮೂಢತನಗಳು. ಮೊಟ್ಟ ಮೊದಲು ಭಗವಂತ ವೇದಾಂತವನ್ನು ಹೇಳಿದ್ದು ತನ್ನ ತಾಯಿಗೆ, ಯಾವ ಗಂಡಸಿಗೂ ಅಲ್ಲ. ಅದರ ನಂತರ ಆ ಸುರಿ ಮುಂತಾದ ಅವನ ಶಿಷ್ಯರಿಗೆ ಹೇಳಿದ್ದು. ಅದನ್ನೇ ಅದು ಕಾಲ ವಿಪ್ಲುತಂ, ಒಂದು ಕಾಲದಲ್ಲಿ ಅದು ಪೂರ್ತಿ ನಾಶವಾಗಿ ಹೋಗಿತ್ತಂತೆ ಸಾಂಖ್ಯ, ನ್ಯೂಮರಾಲಜಿ. ಆಗ ಅದನ್ನು ಮೊತ್ತ ಮೊದಲು ತಾಯಿಗೆ ಹೇಳಿ ನಂತರ ಪ್ರಪಂಚದಲ್ಲಿ ರಿವೀವ್ ಮಾಡಿದಂಥವ ಕಶ್ಯಪ, ಇದು ಭಗವಂತ, ಕಪಿಲನಾಮಕ ಭಗವಂತ. ಏನು ಹೇಳಿದ ಅದರಲ್ಲಿ, ತತ್ವಗ್ರಾಮ ವಿನಿರ್ಣಯಂ. ಪ್ರಪಂಚದಲ್ಲಿ ಎಷ್ಟು ತತ್ವಗಳಿವೆ, ತತ್ವಗಳ ಗ್ರಾಮ ಅಂದರೆ ಸಮುದಾಯ, ಎಷ್ಟು ತತ್ವಗಳು 24. ಆದರೆ ಪಂಚವಿಂಶ
ಪುರುಷ ಪಂಚವಿಂಶಕಃ ಅಂದರು. ಈ 24 ತತ್ವಗಳು ಪ್ರಪಂಚದಲ್ಲಿ ಇವೆ. ಈ 24 ತತ್ವಗಳ ಒಳಗೂ ಅಂತರ್ಯಾಮಿಯಾಗಿದ್ದು ನಿಮಿಸ್ತಕ್ಕಂಥ ಭಗವಂತ 25ನೇವ. ಅದು ಇದು ಶೇಶ್ವರ ಸಂಖ್ಯೆ, ನಿರೀಶ್ವರ ಸಂಖ್ಯೆ ಅಲ್ಲ. 25ನೇವ ಭಗವಂತ. 24. ಈಗ ಈ ಸಂಖ್ಯೆಗಳನ್ನು ಹೇಳ್ತಾ ಹೋದರೆ ನಿಮಗೆ ಇಷ್ಟು ವಿಷಯ ಗೊತ್ತಾದಾಗ ಬರೇ ನ್ಯೂಮರಾಲಜಿ ಹೇಳಿದ್ರು ಮತ್ತೆ ಅರ್ಥ ಆಗತ್ತೆ. ಇದೆಲ್ಲ ಗೊತ್ತಿದೆ. ಆ ರೀತಿಯಾಗಿ ತಾಯಿಗೆ ಹೇಳಿ, ಆಸುರಿಗೆ ಹೇಳಿ, ತತ್ವಗ್ರಾಮ ವಿನಿರ್ಣಯಂ, ಪ್ರಪಂಚದಲ್ಲಿ ತತ್ವಗಳು ಎಷ್ಟು, ಅದನ್ನು ಹೇಗೆ ವಿಭಾಗ ಮಾಡಬೇಕು ಅನ್ನೋದನ್ನು ಸಂಖ್ಯೆಯ ಮೂಲಕ ಜಗತ್ತಿಗೆ ಮೊದಲು ಆವಿಷ್ಕಾರ ಮಾಡಿದ ಅವತಾರ ಕಪಿಲಾವತಾರ. ಅದರ ನಂತರ ನಿರೀಶ್ವರ ಕಪಿಲ ಬಂದ, ಮತ್ತೊಬ್ಬ ಋಷಿ. ಅವನು ಕಪಿಲ ಶಾಸ್ತ್ರವನ್ನು ಬರೆದ. ಅವನು ಸಂಖ್ಯೆಯ ಮೂಲಕ ಪ್ರಪಂಚ ವಿಭಾಗ ಎಲ್ಲ ಹೀಗೇ ಮಾಡಿದ. ಆದರೆ 24ಕ್ಕೆ ನಿಲ್ಲಿಸಿಬಿಟ್ಟ, 25ಕ್ಕೆ ಹೋಗಲಿಲ್ಲ. 25ನೇ ಒಂದು ದೇವರು ಅಂತಂದನು, ಕೈ ಬಿಟ್ಟವು. ಇದಾಯಿತು. 6ನೇ ಅವತಾರ ಯಾವುದು?